ಕಡೆಯ ಭಾನುವಾರ 2024. ಇನ್ನೊಂದು ಭಾನುವಾರ ಬೇಕು ಅಂದರೆ 25ರಲ್ಲಿ ಸಿಗುತ್ತೆ, ನೆಕ್ಸ್ಟ್ ಇಯರ್ ಸಿಗುತ್ತೆ. ಓಕೆ, ಇಫ್ ಯು ವಾಂಟ್ ಅನದರ್ ಸಂಡೇ ಯು ವಿಲ್ ಗೆಟ್ ಓನ್ಲಿ ನೆಕ್ಸ್ಟ್ ಇಯರ್. ಆ್ಯಂಡ್ ಆಫ್ ಕೋರ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಪ್ರಾಮಿಸ್ ಫಾರ್ ನ್ಯೂ ಇಯರ್. ಹೊಸ ವರ್ಷಕ್ಕೆ ನಾನು ಯಾವುದೇ ವಾಗ್ದಾನವಾಗಿ ಬಂದಿಲ್ಲ. ಇವತ್ತು ಸಿನ್ಸ್ ಇಟ್ಸ್ ಅ ಲಾಸ್ಟ್ ಸಂಡೇ, ನಾನು ಪ್ರಸಂಗ ಮಾಡುವಾಗಲೇ ನೀವು ಕೆಲವು ಕಾರ್ಯಗಳಿಗಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ನಾನು ಇವತ್ತು ಈ ಪ್ರಸಂಗವನ್ನು ಥ್ಯಾಂಕ್ಸ್ ಗಿವಿಂಗ್ ಥರ ನಡೆಸ್ತಾ ಇದ್ದೀನಿ ಇವತ್ತು. ಯಾಕಂದರೆ ನಾವು ಎವ್ರಿ ಡೇ ನಾವು ದೇವರಿಗೆ ಥ್ಯಾಂಕ್ಸ್ ಕೊಡ್ತೀವಿ, ಅಥವಾ ವಂದನೆಗಳನ್ನ ಹೇಳ್ತೀವಿ, ಕೃತಜ್ಞತೆ ಹೇಳ್ತೀವಿ. ಸೊ ಇವತ್ತು ನಾವು ಸಭೆಯಾಗಿ ದೇವರಿಗೆ ಕೃತಜ್ಞತೆ ಹೇಳೋಣ. ಯಾವುದಕ್ಕೆಲ್ಲ ನಾವು ಹೇಳಬೇಕು ಅಂತ ನಾನು ಒಂದೊಂದಾಗಿ ನಿಮಗೆ ಹೇಳ್ತಿರುವಾಗ ನಿಮ್ಮ ಹೃದಯದಲ್ಲಿ ಅದು ಹಾಗಿದ್ದರೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ಓಕೆ, ಸೊ ಮೇ ದ ಲಾರ್ಡ್ ಹೆಲ್ಪ್ ಅಸ್. ದೇವರು ನಮಗೆ ಸಹಾಯ ಮಾಡಲಿ. ಒಂದಂತೂ ಸತ್ಯ, ನಾವೆಷ್ಟು ದೇವರಿಗೆ ಕೃತಜ್ಞತೆ ಹೇಳ್ತೀವೋ ಅಷ್ಟೇ ಆಶೀರ್ವಾದಗಳು ನಮಗಾಗಿ ಕಾದಿರ್ತವೆ. எத்தனை அதிகமாக நீங்கள் ஆண்டவருக்கு நன்றி சொன்னால் நிறைய ஆசீர்வாதங்கள் ஆண்டவர் நமக்காக வைத்திருக்கிறார். ஓகே, நீங்கள் நன்றி சொன்னீங்கன்னா ஆண்டவர் அந்த ஆசீர்வாதங்களை தருவாங்க. இல்லைன்னா எனக்கு தருவாங்க, நான் எடுத்துன்னு போயிடுறேன். ಓಕೆ, ಸೊ ನಿಮಗೆ ಆಶೀರ್ವಾದ ಬೇಕು ಅಂತ ಇದ್ದರೆ ನೀವು ದೇವರಿಗೆ ಹೆಚ್ಚು ಕೃತಜ್ಞತೆಯನ್ನು ಕೊಡ್ತಾ ಇರಬೇಕು. ಓಕೆ, ಕೃತಜ್ಞತೆ. ಸೊ ಅದಕ್ಕೋಸ್ಕರ ಒಂದು ವಾಕ್ಯ ಭಾಗ ಓದೋಣ. ಬುಕ್ ಆಫ್ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 17. ಲೂಕನ್ನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ನಮಗೆಲ್ಲರಿಗೂ ಬಹಳ ಸುಪರಿಚಿತವಾದ ಅಧ್ಯಾಯ ಅದು. ಬಟ್ ಅದರೊಳಗಿಂದ ಯಾಕೆ ನಾವು ದೇವರಿಗೆ ಇವತ್ತು ಕೃತಜ್ಞತೆ ಸಲ್ಲಿಸುತ್ತೀವಿ ಅನ್ನೋದಕ್ಕೆ ಕೆಲವು ಕಾರಣಗಳನ್ನ ಹೇಳಿ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 17 ವರ್ಸಸ್ 11 ಆನ್ವರ್ಡ್ಸ್. 11ನೇ ವಾಕ್ಯದಿಂದ. I think since it's almost 8 to 9 verses, let me read in Kannada. Thank you for initiating. ಅಲ್ಲ ಯಾವುದು? ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ರಿಂದ ವರ್ಸಸ್ 11 ಆನ್ವರ್ಡ್ಸ್. ಆಮೇನ್. ಓಕೆ, ನಾವು ವಾಕ್ಯ ಭಾಗವನ್ನು ಓದಿದ್ದೇವೆ. ಲೂಕನ್ನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ರಿಂದ 19 ವಾಕ್ಯಗಳು. ಆಸ್ ಆಲ್ ಆಫ್ ಅಸ್, ನಮಗೆಲ್ಲ ಗೊತ್ತಿರುವ ಹಾಗೆ ಲೂಕನು ಏನಾದರೂ ಒಂದು ವಿಚಾರವನ್ನು ಬರೆದರೆ, ಮೆಡಿಕಲಿ ಆಗ್ಬೋದು ಅಥವಾ ಹಿಸ್ಟೋರಿಕಲಿ ಆಗ್ಬೋದು, ಯಾವುದೋ ಒಂದು ವಿಚಾರವನ್ನು ಬರೆದರೆ ಬಹಳ ಆಧಾರದೊಂದಿಗೆ ಬರೀತಾನೆ. ಒಬ್ಬ ಡಾಕ್ಟರ್ ಒಬ್ಬ ರೋಗಿಯನ್ನು ನೋಡಿ ನಿನಗೆ ವಾಸಿ ಆಗುತ್ತೆ ಅಂದರೆ ವಾಸಿ ಆಗುತ್ತೆ ಅಲ್ವಾ? ವ್ಯಕ್ತಿ ಡೆತ್ ಅಥವಾ ಸತ್ತರೆ ಡೆತ್ ಆಯಿತು ಅಂತ ಕನ್ಫರ್ಮ್ ಮಾಡೋದು ನಾವಲ್ಲ, ಡಾಕ್ಟರ್ ಕನ್ಫರ್ಮ್ ಮಾಡಬೇಕು. ಸೊ ಹಾಗೆ ನೋಡಿದ್ರೆ ಡಾಕ್ಟರ್ ಲೂಕ್, ವೈದ್ಯನಾದ ಲೂಕನು ತನ್ನ ಸುವಾರ್ತೆಯಲ್ಲಾಗ್ಬೋದು ಅಥವಾ ಅಪೋಸ್ತಲಕೃತ್ಯ ಪುಸ್ತಕ, 2 ಪುಸ್ತಕಗಳು ಅವರೇ ಬರೆದಿರುವಂಥದ್ದು. ಈ 2 ಪುಸ್ತಕಗಳಲ್ಲಿ ಎಲ್ಲೆಲ್ಲಿ ಹೀಲಿಂಗ್ ಬಗ್ಗೆ ಹೇಳಲಾಗಿದೆಯೋ ಬಹಳ ಕನ್ಫರ್ಮೇಷನ್ ಮಾಡಿ ಬರೆದಿರುವಂಥದ್ದು ಅಲ್ಲ, ವೆರಿ ಕನ್ಫರ್ಮ್ಡ್. ಅದಕ್ಕೆ ಹೇಳ್ತಾನೆ ಡಾಕ್ಟರ್ ಲೂಕ್ ಒಂದು ಹೇಳಿದ್ರೆ ಅದು ಹೇಳ್ದ ಹಾಗೆ, ಬಿಕಾಸ್ ಹಿ ವಾಸ್ ಎ ಡಾಕ್ಟರ್. ಹಾಗೆ ನೋಡಿದ್ರೆ ನಾನು ಈ ಅಪೋಸ್ತಲಕೃತ್ಯ ಪುಸ್ತಕದಲ್ಲಾಗ್ಬೋದು, ಲೂಕನ ಸುವಾರ್ತೆಯಲ್ಲಾಗ್ಬೋದು, ಮೆನಿ ಹೀಲಿಂಗ್ಸ್, ಮೆನಿ ಮಿರಕಲ್ಸ್ ಬಗ್ಗೆ ಲೂಕ ಬರೆದಿದ್ದಾರೆ. ಅದು ಯಾವುದು ಊಹಾಪೋಹ ಅಲ್ಲ, ಅದು ಯಾವುದು ಮಿತ್ ಅಥವಾ ದಂತಕಥೆ ಅಲ್ಲ, ಅದೆಲ್ಲ ನಡೆದಿರುವಂಥ ಘಟನೆ. ಬಿಕಾಸ್ ಡಾಕ್ಟರ್ ಹೇಳಬೇಕಿದ್ರೆ ಇಟ್ ಇಸ್ ಟ್ರೂ, ಆ್ಯಕ್ಚುಲಿ ಸತ್ಯವಾಗಿರ್ಬೇಕಲ್ವೇ? ನಿಮ್ಗೆ ಗೊತ್ತು, ಯೂತಿಕನ್ ಎಂಬ ಒಬ್ಬ ಮನುಷ್ಯ, ನಿಮ್ಮ ಹುಡುಗನ ಬಗ್ಗೆ ಗೊತ್ತಿದೆಯಲ್ಲ, ಒಂದು ಬುಕ್ ಆಫ್ ಆ್ಯಕ್ಚುಲಿ ಯೂತಿಕಸ್ ಅಂತ ಹೇಳ್ತೀವಿ.
ಪೌಲನು ಪ್ರಸಂಗ ಮಾಡುತ್ತಿದ್ದಾಗ ಅವನು ಕಿಟಕಿಯಲ್ಲಿ ಕೂತಿದ್ದ, ಕೆಳಗೆ ಬಿದ್ದ. ಓಕೆ, ಅಟ್ಲೀಸ್ಟ್ ಥ್ಯಾಂಕ್ ಯು. ಗೊತ್ತಲ್ಲ ನಿಮಗೆ, ಅವನು ಕೆಳಗೆ ಬಿದ್ದ. ಸತ್ಯವೇದ ಹೇಳುತ್ತೆ ಅವನು ಸತ್ತು ಹೋದ್ನು ಅಂತ ವಾಕ್ಯ ಹೇಳುತ್ತೆ, ಜೀವ ಅವನಿಂದ ಹೋಯ್ತು ಅಂತ ಬೈಬಲ್ ಹೇಳುತ್ತೆ. ಬಟ್ ನೆಕ್ಸ್ಟ್ ಪೌಲ ಇಳಿದು ಬರ್ತಾನೆ, ಅವನ ಮೇಲೆ ಬೀಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಅವನಿಗೆ ಮತ್ತೆ ಜೀವ ಬರುತ್ತೆ. ಡಾಕ್ಟರ್ ಲೂಕ್ ಹೇಳಿದ್ದು ಹೀಸ್ ಡೆಡ್. ದೆನ್ ಆಫ್ಟರ್ ಫ್ಯೂ ಸೆಕೆಂಡ್ಸ್, ಕೆಲವು ನಿಮಿಷದಲ್ಲಿ ಅದೇ ಡಾಕ್ಟರ್ ಲೂಕ್ ಹೇಳ್ತಾನೆ ಹೀಸ್ ಅಲೈವ್. ಸೊ ಯಾವ ಬಾಯಲ್ಲಿ ಡೆಡ್ ಅಂತ ಅಥವಾ ಇವನ್ ಸತ್ತು ಮರಣ ಹೊಂದೆ ಅಂತ ಡಾಕ್ಟರ್ ಲೂಕ್ ಹೇಳಿದ್ರು, ಅದೇ ಡಾಕ್ಟರ್ ಅವರು ಕೆಲವು ನಿಮಿಷ ಹೇಳ್ತಾರೆ ಇಲ್ಲ ಅವನು ಬದುಕಿದ್ದಾನ ಅಂತ. ಅರ್ಥ, ಸತ್ತದ್ದು ಸತ್ಯನೇ, ಅವನು ಬದುಕಿದ್ದು ಸತ್ಯನೇ. ಬಿಕಾಸ್ ಕನ್ಫರ್ಮ್ ಮಾಡಿದ್ದು ಡಾಕ್ಟರ್ ಲೂಕ್. ಸೊ ಹಾಗೆ ಲೂಕನ ಸುವಾರ್ತೆಯಲ್ಲಿ ಬರೆಯಲಾದ ಎಲ್ಲ ಸುವಾರ್ತೆಯಲ್ಲಿ ಬರೆದು ಸತ್ಯವೇ. ಬಟ್ ಇನ್ನೂ ಕೆಲವರು ಪ್ರಶ್ನೆ ಮಾಡ್ತಾರೆ, ಅದು ಸತ್ಯ ಅಲ್ಲ, ಅದು ಹಾಗಲ್ಲ ಹೀಗಲ್ಲ, ಅವನು ಮರಣ ಹೊಂದಿಲ್ಲ, ಅವನು ಅನ್ಕಾನ್ಷಿಯಸ್ ಹಾಗಿದ್ದ ಸುಮ್ಮನೆ ಹೇಳ್ತಾರೆ ನೋಡಿ. ಈವನ್ ಯೇಸು ಸ್ವಾಮಿ ಮರಣವನ್ನು ಕೂಡ ಜನ ಹೇಳ್ತಾರೆ ಇಲ್ಲ, ಹಿ ವಾಸ್ ಅನ್ಕಾನ್ಷಿಯಸ್ ಅಂತೆ, ಅವರು ಪ್ರಜ್ಞಾಹೀನರಾಗಿದ್ದರು ಅಂತ ವಾದ ಮಾಡುವಂಥವ್ರು ಸುಮಾರು ಜನ ಇದ್ದಾರೆ. ಬಟ್ ಡಾಕ್ಟರ್ ಲೂಕ್ ಹೇಳ್ತಾನೆ ಅಲ್ಲಲ್ಲ, ನಾನು ಡಾಕ್ಟರ್, ನಾನೇನಾದರೂ ಪ್ರೂಫ್ ಮಾಡಿದ್ರೆ ಹೌದು ಅಂತ ಹೇಳಿದ್ರೆ ಅದು ಹಾಗೇನಾಗುತ್ತೆ ಅದು. ಸೊ ಹಾಗಿರುವಂಥ ಒಂದು ಘಟನೆ ನಾವಿಲ್ಲಿ ಓದಿ ನೋಡಿರೋಂಥದ್ದು. ನಮಗೆಲ್ಲ ಈ ಘಟನೆ ಗೊತ್ತಿದೆ, ನಾನು ಇದನ್ನು ಆಳವಾಗಿ ವಿವರಿಸೋದಿಲ್ಲ. ಈ 17ನೇ ಅಧ್ಯಾಯದಲ್ಲಿ ಎಸ್ಪೆಷಲಿ 11ರಿಂದ 19 ವಾಕ್ಯದಲ್ಲಿ 10 ಕುಷ್ಠರೋಗಿಗಳು ಗಮನಿಸ್ತೀವಿ. 10 ಲೆಪರ್ಸ್, 10 ಕುಷ್ಠರೋಗಿಗಳು. ಅದರಲ್ಲಿ ಒಬ್ಬನು ಸಮಾರ್ಯದವನು. ನೀವು ನೋಡಿ, ಉಳಿದವರು ಯಾರು ನಮಗೆ ಗೊತ್ತಿಲ್ಲ, ಎನಿವೇಸ್ ನಮಗೆ ಅದು ಬೇಡ ಸದ್ಯಕ್ಕೆ. ಒಬ್ಬನು ಸಮಾರ್ಯದವನು ಅಂತ ವಾಕ್ಯದ ಬರೆಯಲ್ಪಟ್ಟಿವೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗುವಂಥ ಮಾರ್ಗ ಗಲಿಲಾಯ, ಸಮಾರ್ಯ. ಗಮನಿಸಿ, ಸಮಾರ್ಯ ಅನ್ನುವಂಥದ್ದು ಪ್ರೊಹಿಬಿಟೆಡ್ ಪ್ಲೇಸ್. ಆ್ಯಕ್ಚುಲಿ ಯಹೂದ್ಯರು ಹಾದು ಹೋಗದಿರುವಂಥ ಜಾಗ, ಹಾದು ಹೋಗಬಾರದು. ಬಟ್ ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಅದಕ್ಕೆ ನದರ್ ಎಕ್ಸಾಂಪಲ್ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿದೆ. ಸಮಾರ್ಯ ಸ್ತ್ರೀಯೊಂದಿಗೆ ಯೇಸು ಸ್ವಾಮಿ ಮಾತನಾಡಿದ್ದು, ಆಕೆಯ ಜೀವಿತವನ್ನೇ ದೇವರು ಬದಲಾಯಿಸಿರುವಂಥದ್ದು. ಸೊ ಒಂದಂತೂ ಸತ್ಯ, ಯಾರು ಹಾದು ಹೋಗೋದಿಲ್ವೋ ಆ ಜಾಗದಲ್ಲಿ ಯೇಸಪ್ಪ ಹೋಗ್ತಾರೆ. ಆಮೇನ್, ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಮ್ಮಲ್ಲಿ ಕೆಲವರಿಗೆ ಯೋಚನೆ, ದೇವರೇ ಇದನ್ನು ಯಾರು ಸರಿಪಡಿಸ್ತಾರೆ, ಈ ಮಾರ್ಗವನ್ನು ಯಾರು ಸರಿಯಾಗಿ ಮಾಡಿ ಇಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಯಾರು ಬರದೇ ಇದ್ದರೂ ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತನು ಆ ಜಾಗಕ್ಕೆ ಬರ್ತಾರೆ. ಆ್ಯಂಡ್ ಲೆಟ್ ದಟ್ ಬಿ ಅವರ್ ಪ್ರಾಮಿಸ್, ಅದು ವಾಗ್ದಾನವಾಗಿ ಮಾರ್ಪಡಲಿ. ನಾವು ಇಲ್ಲಿ ಈ 10 ಜನರು ವಾಸಿ ಆಗ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಹಿಂತಿರುಗಿ ಯೇಸು ಸ್ವಾಮಿಯ ಬಳಿಗೆ ಬಂದು ಅವನು ಮಾಡಿದ್ದನು. ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟಿವೆ, ಉಪಕಾರ ಸ್ತುತಿ ಮಾಡಿದನು ಅಂತ ಇದೆ. ತಮಿಳು ಎಪ್ಪಡಿ ಅಂತ ವಾರ್ತೆ ಅಂತ 17ನೇ ವಚನ, ಚಾಪ್ಟರ್ 17 ವರ್ಸ್ 16, 16ನೇ ವಾಕ್ಯ ವಚನ ಮಕ್ಕಳು. ಅಲ್ಲವಾ? ಇಲ್ಲ, ಅದಕ್ಕೆ ಕೊಂಚ ಮುನ್ನಾಡಿ பின்னாடி அதான் எப்படி ಸ್ತೋತ್ರಂ ಸೆಲ್ಲುತ್ತಿನಾರ್. ಓಕೆ ಸ್ತೋತ್ರ. ಎನಿವೆ, ಈ ಸ್ತೋತ್ರ, ಕೃತಜ್ಞತೆ ಎಲ್ಲ ಈ ಸೈಮಲ್ಟೇನಿಯಸ್ ವರ್ಡ್ಸ್ ಆ್ಯಕ್ಚುಲಿ ಅದೆಲ್ಲ ಹತ್ರ ಬರುವಂಥದ್ದು. ಬಟ್ ಕನ್ನಡದಲ್ಲಿ ಉಪಕಾರ ಸ್ತುತಿ ಅಂತ ಇದೆ. ಅದನ್ನು ಅಕ್ಷರಿಕವಾಗಿ ನೀವು ಇಂಗ್ಲೀಷ್ ಹೇಳಬೇಕಿದ್ದರೆ ಹಿ ಗೇವ್ ಥ್ಯಾಂಕ್ಸ್ ಟು ಜೀಸಸ್ ಅಂತ ಇದೆ. ಯೇಸುವಿಗೆ ಕೃತಜ್ಞತೆ ಹೇಳಿದನು ಅಂತ ಅರ್ಥ ಬರುತ್ತೆ. ನಾನು ಆ ಪದವನ್ನು ಉಪಯೋಗಿಸ್ತೀನಿ. ಸ್ತುತಿ, he praised God or he thanked God, ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ. ಬಟ್ ನಾನು ಇವತ್ತು ಬೆಳಗ್ಗೆ ಆ ಪದವನ್ನು ಉಪಯೋಗಿಸ್ತೀನಿ, ಕೃತಜ್ಞತೆ, ಥ್ಯಾಂಕ್ಸ್. ಈ 10 ಜನರಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು he gave thanks to Jesus. ಓಕೆ, ನೆಕ್ಸ್ಟ್ ವಾಕ್ಯ ಹೇಳುತ್ತೆ ಅಡ್ಡ ಬಿದ್ದು ಆರಾಧಿಸಿದನು. ಅದು ಆರಾಧನೆ ಎಂಬುದರಲ್ಲಿ ಸ್ತುತಿ ಎಲ್ಲ ಸೇರಿಸ್ಬಿಡೋಣ. ಸೊ ಕೃತಜ್ಞತೆ ಅಥವಾ ಥ್ಯಾಂಕ್ಸ್ ಅಂತ ಒಂದು ಪದ ನಾವು ಇವತ್ತು ಬೆಳಗ್ಗೆ ಧ್ಯಾನ ಮಾಡೋಣ. ನಾವು ಈ ಥ್ಯಾಂಕ್ಸ್ ಅಥವಾ ಕೃತಜ್ಞತೆ ಹೇಳುವಾಗ ಎರಡು ಕಾರ್ಯ ಗಮನಿಸಬೇಕು. ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಇದೆ, ಇನ್ನೊಂದು ಲೈಫ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಸ್ತುತಿಯ ಜೀವನ ಅಂತ ಇದೆ. ಒಂದು ಕೃತಜ್ಞತೆ ಹೇಳುವುದು, ಇನ್ನೊಂದು ಕೃತಜ್ಞರಾಗಿ ಜೀವಿಸುವುದು. ಇದೆರಡು ಬಹಳ ಮುಖ್ಯ. ಥ್ಯಾಂಕ್ಸ್ ಹೇಳೋದು ಮಾತ್ರ ಮುಖ್ಯ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವುದು ಬಹಳ ಮುಖ್ಯ. ನಾವಿಲ್ಲಿ ಇವನು ಹೇಳಿದ್ದು ಮಾತ್ರವಲ್ಲ, ಇವನದು ಕಾರ್ಯರೂಪವಾಗಿ ತೋರಿಸಿದ. ಹಲ್ಲೆಲೂಯಾ. ಇವತ್ತು ಬೆಳಗ್ಗೆ 24ನೇ ವರ್ಷ 2024 ದೇವರು ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ದೇವರು ನಮ್ಮನ್ನು ಕರೆತೆಂದಿದ್ದಾರೆ. ಇವತ್ತು ಬೆಳಗ್ಗೆ ನಾವು ದೇವರಿಗೆ ಕೃತಜ್ಞತೆ ಹೇಳೋದು ಮಾತ್ರ ಅಲ್ಲ, ನಮ್ಮ ಲೈಫ್ ಥ್ಯಾಂಕ್ಸ್ ಗಿವಿಂಗ್ ಲೈಫ್ ಆಗಿ ಮಾರ್ಪಡಲಿ. ಅರ್ಥ ಆಯ್ತು ನಿಮಗೆ? ಕೃತಜ್ಞತೆ ಹೇಳೋದು ಯಾರಿಗಾರು ಹೇಳೋಕ್ಕಾಗಲ್ಲ, ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋದು ಸುಲಭ. ಬಟ್ ದ ಕ್ವಶನ್ ಇಸ್ ಥ್ಯಾಂಕ್ಸ್, ಲೈಫ್ ಆಫ್ ಥ್ಯಾಂಕ್ಸ್ ಗಿವಿಂಗ್.
ಕೃತಜ್ಞತೆ ಕೊಡುವಂಥ ಜೀವನ ಅಥವಾ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವುದು ಬಹಳ ಮುಖ್ಯ. ಸೊ ಇವತ್ತು ನಮ್ಮ ಪ್ರಾರ್ಥನೆ, ನಮ್ಮ ಆಸೆ, ದೇವರೇ ಕೃತಜ್ಞತೆ ಹೇಳುವವರು ಮಾತ್ರ ಅಲ್ಲ, ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಓಕೆ, ಅದಕ್ಕೆ ದೇವರು ಸಹಾಯ ಮಾಡಲಿ. ಇವತ್ತು ನನ್ನ ಸಬ್ಜೆಕ್ಟ್ ಏನು ಗೊತ್ತಾ, ನನ್ನ ವಿಷಯ ಏನು ಗೊತ್ತಾ, ಈ ವಾಸಿಯಾದಂಥ ಒಬ್ಬ ವ್ಯಕ್ತಿ, 10ನೇ ಯಾರು ಇರ್ಬೋದು, 10 ಜನರಲ್ಲಿ ಒಬ್ಬ, ಅವನು ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲ, 10ನೇವರಲ್ಲಿ ಒಬ್ಬ. ಓಕೆ, ಅವನು ವಾಸಿ ಆಗ್ತಾನೆ. ಅವನು ಯೇಸುವಿನ ಬಳಿಗೆ ಬರ್ತಾನೆ, ಯೇಸುವಿಗೆ ಅಡ್ಡ ಬಿದ್ದು ಉಪಕಾರ ಸ್ತುತಿ ಮಾಡ್ತಾನೆ. ಒಂದು ವೇಳೆ ಆ ಕುಷ್ಠರೋಗಿ ಇವತ್ತು ಇಲ್ಲಿ ಕೂತಿದ್ರೆ ನೀವು ಅವನಿಗೆ 2-3 ಪ್ರಶ್ನೆ ಕೇಳ್ರಿ. ಯಾಕಪ್ಪ ಉಳಿದ 9 ಜನರು ಬರದಿದ್ದಾಗ ನೀನೊಬ್ಬನೇ ಯಾಕೆ ಬಂದು ಯೇಸು ಸ್ವಾಮಿಗೆ ಥ್ಯಾಂಕ್ಸ್ ಹೇಳಿದ್ದೀಯಾ? ಇದನ್ನ ವಾಕ್ಯ ಓದಿದೆಲ್ಲ ಯೋಚನೆ ಮಾಡಬೇಕು ತಾನೆ ಅಲ್ವಾ? ಯಾಕೆ ನೀನೊಬ್ಬನೇ ಯಾಕೆ ಬಂದು, ಉಳಿದವರು ಯಾರು ಬರಲಿಲ್ಲ, ಸರಿ, ಅವ್ರ ಜೊತೆಗೆ ಹೋಗೋದಾಗಿತ್ತಿಲ್ಲ, ಬಟ್ ನೀನು ಯಾಕೆ ಒಬ್ಬನೇ ಬಂದು ಈ ಯೇಸು ಸ್ವಾಮಿಗೆ ನೀನು ಥ್ಯಾಂಕ್ಸ್ ಹೇಳಬೇಕಾಗಿ ಬಂತು, ಕೃತಜ್ಞತೆ ಹೇಳಿದ್ದೀಯಾ ಅಂತ ಕೇಳಿದ್ರೆ ಅವನು ಕೆಲವು ಕಾರಣಗಳನ್ನ ಕೊಡ್ತಾನೆ. ಇವತ್ತು ಬೆಳಗ್ಗೆ ಆ ಕಾರಣ ನಿಮ್ಮ ಮುಂದೆ ಇಡ್ತೀನಿ. ನೀವಾಗ ಅದು ನಿಮ್ಮ ಲೈಫಿಗೆ ಅನ್ವಯ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಕ್ಲಿಯರ್? ಹಲ್ಲೆಲೂಯಾ. ಐ ಆಮ್ ವೆರಿ ಕಾಶಿಯಸ್ ಅಬೌಟ್ ಮೈ ಟೈಮ್. ಸಮಯದ ಬಗ್ಗೆ ನನಗೆ ಒಳ್ಳೆ ಅರಿವಿದೆ. ಸೊ ಡೋಂಟ್ ವರಿ, ಟೈಮಿಗೆ ಮುಗಿಸ್ಬಿಡ್ತೀನಿ. ಪಾಸ್ಟರ್ ಈಗ ತಾನೇ ಸ್ಟಾರ್ಟ್ ಮಾಡಿದ್ದು, ಯಾವಾಗ ಮುಗಿಸ್ತಾರೋ? ಇಲ್ಲ, ಕರೆಕ್ಟಾಗಿ ಮುಗಿಸ್ತೀನಿ. ಓಕೆ, ಬೆಳಗ್ಗೆ ನಾನು ಸರ್ವಿಸ್ ಮುಗಿಸ್ಕೊಂಡೇ ಬಂದಿದ್ದೀನಿ. ಇನ್ನೊಂದು ಸರ್ವೀಸಲ್ಲಿ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ವೆಲ್ ಅವೇರ್ ಆಫ್ ದ ಟೈಮ್. ಓಕೆ, ದ ವ್ಯಾಲ್ಯೂ ಆಫ್ ಟೈಮ್, ಅದ್ರ ಬಗ್ಗೆ ನೀವು ತಲೆಗಳು ಎಲ್ಲರೂ ನನ್ನ ಕಡೆ ಮಾತು ಗಮನಿಸ್ತಾ ಇರಬೇಕು. 17ನೇ ಅಧ್ಯಾಯ ನಾವು ಓದಿರುವಂಥ ವಾಕ್ಯ ಭಾಗ 11ರಿಂದ. ಆ್ಯಂಡ್ ಬಿಫೋರ್ ನಾನು ಈ ವಾಕ್ಯಕ್ಕೆ ಹೋಗೋದಕ್ಕಿಂತ ಮೊದಲು ನಿಮ್ಮ ನೆನಪಿಗೋಸ್ಕರ 3 ಪದಗಳನ್ನ ಹೇಳ್ತೀನಿ, ಗಮನಿಸಿ. ಜಸ್ಟು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ. ಒಬ್ಬ ದೇವರಿಗೆ ಕೃತಜ್ಞತೆ ಸಲ್ಲಿಸು ಅಂತ ಹೇಳುವಾಗ ಅವನು 3 ಕಾರ್ಯಗಳನ್ನ ನೆನಪಿಲಿಟ್ಕೊಳ್ತಾನೆ. ಒಂದು, ಥಿಂಕ್, ಆಲೋಚಿಸು. ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾ? ಮೊದಲು ನಾವು ಆಲೋಚಿಸಬೇಕು. ಏನು ಆಲೋಚಿಸಬೇಕು? 24ನೇ ವರ್ಷ ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ದೇವರು ನಮಗಾಗಿ ಏನೆಲ್ಲ ಮಾಡಿದರೋ ಅದೆಲ್ಲವನ್ನ ರೀಕಲೆಕ್ಟ್ ಮಾಡಬೇಕು ಅಥವಾ ಥಿಂಕ್ ಮಾಡಬೇಕು. ಓಕೆ, ಯಾವಾಗ ನಾವು ಥಿಂಕ್ ಮಾಡ್ತೇವೋ ದ ನೆಕ್ಸ್ಟ್ ವರ್ಡ್ ನಾವು ಥ್ಯಾಂಕ್ ಮಾಡ್ತೀವಿ ಅಲ್ವಾ? ಯಾವಾಗ ನಾವು ಆಲೋಚಿಸ್ತೇವೋ ಆಗ ನೆಕ್ಸ್ಟ್ ನಾವೇನು ಮಾಡ್ತೀವಿ? ದೇವರಿಗೆ ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತೀವಿ. ದೇವರಿಗೆ ಕೃತಜ್ಞತೆ ಹೇಳೋದು ಮಾತ್ರವಲ್ಲ, ನೆಕ್ಸ್ಟ್ ನಮಗಿರುವಂಥ ಪದ ಏನು ಗೊತ್ತಾ? ಈ ಕೃತಜ್ಞತೆಯನ್ನ ನಾವು ದೇವರಿಗೂ ಮಾತ್ರ ಹೇಳ್ತೀವಿ. ದೇವರಿಗೆ ಮಾತ್ರ ಅಲ್ಲ ಹೇಳೋದು, ದೇವರು ಮಾಡಿದ ಉಪಕಾರಗಳನ್ನ ಇನ್ನೊಬ್ಬರಿಗೆ ನಾವು ತಿಳಿಸ್ತೀವಿ. ಟಾಕ್, ಥಿಂಕ್, ಥ್ಯಾಂಕ್ ಆ್ಯಂಡ್ ಟಾಕ್. ಹೇಳ್ತೀರಾ? ಥಿಂಕ್, ಥ್ಯಾಂಕ್ ಆ್ಯಂಡ್ ಟಾಕ್. ಈ 3 ಕಾರ್ಯಗಳು ಈ ಅಧ್ಯಾಯದಲ್ಲಿ ನಡೆಯುತ್ತಿದೆ. ಓಕೆ, ನಾವು ನಾನು ಹೇಳಿದಲ್ಲ, ಇಮ್ಯಾಜಿನ್ ಹಿ ಈಸ್ ಹಿಯರ್. ಕುಷ್ಠರೋಗಿ ಇಲ್ಲಿದ್ದಾನೆ, ಈಗ ವಾಸಿಯಾದವನು. ಅದರ ಕುಷ್ಠರೋಗಿ ಅಲ್ಲ, ವಾಸಿಯಾದ ರೋಗಿ ಇಲ್ಲಿದ್ದಾನೆ, ಅಥವಾ ವಾಸಿಯಾದ ಮನುಷ್ಯ ಇಲ್ಲಿ ಕೂತಿದ್ದಾನೆ. ಯು ಆಸ್ಕಿಂಗ್, ಯಾಕೆ ನೀನೊಬ್ಬನೇ ಬಂದು ಯೇಸುವಿಗೆ ಕೃತಜ್ಞತೆ ಹೇಳಿದೆ, ಥ್ಯಾಂಕ್ಸ್ ಮಾಡಿದೆ? ಅವನು ಕೊಡುವಂಥ ಮೊದಲನೇ ಉತ್ತರ ಗಮನಿಸಿ. ದೇವರು ನನಗೆ ಮಾಡಿದಂತಹ ಬಿಡುಗಡೆಯ ಆಳವನ್ನ, ದ ಡೆಪ್ತ್ ಆಫ್ ಗಾಡ್ಸ್ ಡೆಲಿವರೆನ್ಸ್, ಯೇಸು ಸ್ವಾಮಿಯ ಬಿಡುಗಡೆ, ಯೇಸು ಸ್ವಾಮಿ ನನಗೆ ಕೊಟ್ಟಂತಹ ಬಿಡುಗಡೆಯ ಡೆಪ್ತ್, ಅದರ ಆಳವನ್ನ ನೆನೆಸುವಾಗ ನನಗೆ ಯೇಸು ಸ್ವಾಮಿಗೆ ಕೃತಜ್ಞತೆ ಹೇಳದೆ ಇರಲು ಸಾಧ್ಯವಾಗಲಿಲ್ಲ. ಕ್ಲಿಯರ್? ಬರ್ತೀನಿ. ಡೆಪ್ತ್ ಆಫ್ ಗಾಡ್ಸ್ ಮಿರಕಲ್ ಆರ್ ಡೆಲಿವರೆನ್ಸ್. ಡೆಪ್ತ್ ಆಫ್ ಗಾಡ್ಸ್ ಡೆಲಿವರೆನ್ಸ್. ಇವತ್ತು ಬೆಳಿಗ್ಗೆ ಒಂದು ಮಾತು ನಿಮಗೆ ಹೇಳ್ತೀನಿ. ಇಷ್ಟು ತಿಂಗಳುಗಳಲ್ಲಿ ದೇವರು ನಿಮಗೆ ಬಿಡುಗಡೆ ಮಾಡಿದಂತಹ ಆ ಆಳವಾದ ಬಿಡುಗಡೆ, ಡೆಪ್ತ್ ಆದ ಬಿಡುಗಡೆಯನ್ನ ನೆನೆಸಿಕೊಳ್ಳುವಾಗ, ಅದನ್ನು ಯೋಚಿಸುವಾಗ ನಮ್ಮೊಳಗೆ ನಮಗೆ ಅರಿಯದೆ ಕೃತಜ್ಞತೆ ಹೊರಬರ್ತಾ ಇರ್ತದೆ. Hallelujah. Now you ask him, the same person, yes brother, ನೀವು ಹೇಳಿದ್ದು ಕರೆಕ್ಟ್. ಹಾಗಿದ್ರೆ ಏನಷ್ಟು ಡೆಪ್ತ್ ಆಗಿರುವಂತಹ ಮಿರಕಲ್ ಏನು, ಡೆಪ್ತ್ ಆಗಿರುವ ಡೆಲಿವರೆನ್ಸ್ ಏನು ಅಂತ ಕೇಳಿದ್ರೆ ಅದಕ್ಕೂ ಅವನು ಕೆಲವು ಕಾರಣ ಕೊಡ್ತಾನೆ. ಒಂದು, ನಿಮ್ಗೆ ಗೊತ್ತಲ್ಲ, ಕುಷ್ಠರೋಗಿ ಅಂತ ಬಂದಾಗ ವೆನ್ ಯು ಸೇ ಲೆಪರ್ ಆರ್ ಲೆಪ್ರಸಿ ಅಂತಂದಾಗ ಸಾಮಾನ್ಯವಾಗಿ ಅವನಿಗೆ ಯಾವಾಗಲಿರುವಂಥ ಒಂದು ಫೀಲಿಂಗ್ ಲೋನ್ಲಿನೆಸ್, ಒಂಟಿಗ, ನನ್ನ ಜೊತೆಗೆ. ನಿಮ್ಗೆ ಗೊತ್ತು, ಹಲವಾರು ಬೆಳಿಗ್ಗೆ ನೇಮನ್ ಗೊತ್ತಾ, ಒಬ್ಬ ಕುಷ್ಠರೋಗಿ ಅಂತ ಗೊತ್ತಾದರೆ ಅವನೇನು ಮಾಡಬೇಕು? ಸಾಮಾನ್ಯ ಜನರಿರುವಂಥ ಊರ ಒಳಗಡೆ ಅಲ್ಲ, ಊರ ಹೊರಗಡೆ ಅವರಿಗೆ ಸಪ್ರೇಟ್ ಆಗಿ ಪಾಳೆ ಇದೆ, ಸಪ್ರೇಟ್ ಆಗಿ ಜಾಗ ಇದೆ ಕುಷ್ಠರೋಗಿಗಳಿಗೆ. ಅಲ್ಲಿ ಒಂದು 100 ಕುಷ್ಠರೋಗಿಗಳಿದ್ದರೂ ಕೂಡ ಒಬ್ಬೊಬ್ಬ ಕುಷ್ಠರೋಗಿಯಲ್ಲಿರುವಂಥ ಫೀಲಿಂಗ್ ಏನು ಗೊತ್ತಾ? ಐ ಆಮ್ ಅಲೋನ್ ಬಿಕಾಸ್
ಹಿ ಹ್ಯಾಸ್ ಲೆಫ್ಟ್ ಆಲ್ ಹಿಸ್ ಫ್ಯಾಮಿಲಿ. ಅವನ ಕುಟುಂಬದಲ್ಲ, ಈವನ್ ಹೆಂಡತಿ ಇದ್ದರೆ ಹೆಂಡತಿಯನ್ನು ಬಿಟ್ಟು, ಮಕ್ಕಳನ್ನ ಬಿಟ್ಟು, ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಒಂಟಿಯಾಗಿದ್ದಾನೆ. ಬೇರೆ ಕುಷ್ಠರೋಗಿಗಳು ಇದ್ದರೂ ಕೂಡ ಅವನ ಕುಟುಂಬಸ್ಥರು ಯಾರೂ ಇಲ್ಲ, ಅವನ ಮನೆಯವರು ಯಾರೂ ಇಲ್ಲ. ಸೊ ಆಲ್ವೇಸ್ ಅವನ ಫೀಲಿಂಗ್ ಏನು ಗೊತ್ತಾ? ಲೋನ್ಲಿನೆಸ್, ಒಂಟಿತನ. ಐ ಆಮ್ ಅಲೋನ್, ನೋ ಬಡಿ ಈಸ್ ದೇರ್. ಒಂದು. ಎರಡು, ಅವನಿಗಿರುವಂಥ ಇನ್ನೊಂದು ತೊಂದರೆ ಏನಂದರೆ ಐ ಆಮ್ ಯೂಸ್ಲೆಸ್. ನನಗೆ ನನ್ನಿಂದ ಇನ್ನು ಮೇಲೆ ನನ್ನಿಂದ ಯಾವ ಉಪಯೋಗ ಇಲ್ಲ. ಬಿಕಾಸ್ ಐ ಆಮ್ ಯೂಸ್ಲೆಸ್. ಕುಷ್ಠರೋಗಿ ಯಾರು ತಾನೇ ನನಗೆ ಕೆಲಸ ಕೊಡ್ತಾರೆ? ಯಾರು ತಾನೇ ನನಗೊಂದು ಒಂದು ಒಳ್ಳೆಯ ಸ್ಥಾನಕ್ಕೆ ಕೂರಿಸ್ತಾರೆ? ಯಾರು ತಾನೇ ನನ್ನನ್ನು ಒಳ್ಳೆಯ ಜಾಗದಲ್ಲಿ ಇಳಿಸ್ತಾರೆ? ಬಿಕಾಸ್ ಐ ಆಮ್ ಎ ಲೆಪರ್, ನಾನು ಕುಷ್ಠರೋಗಿ. ಸೊ ನನಗೆ ಯಾರು ನನ್ನನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ಐ ಆಮ್ ಯೂಸ್ಲೆಸ್. ಒಂದೇ ಮಾತಲ್ಲಿ ಹೇಳಬೇಕಿದ್ರೆ, ಹಿ ವಾಸ್ ಇಮೋಷನಲಿ ವೆರಿ ಬ್ಯಾಡ್ಲಿ ಹರ್ಟ್ ಅಲ್ವಾ? ಹಾಗಿದ್ರೆ ಇವನು ಉದ್ವೇಗ, ಇಂಗ್ಲೀಷಲ್ಲಿ ಇಮೋಷನ್ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲಿ ಉದ್ವೇಗ ಅಂತ ಹೇಳಿದೆ, ತಮಿಳ್ ಐ ಥಿಂಕ್ ಉಣರ್ವು ನಮಕ್ಕುಳ್ಳಿರ್ತದೆ, ಉಣರ್ವು ಇರ್ತದೆ. ಆ ಇಮೋಷನ್ಗೆ ಏನಾಗಿದೆ? ಬಹಳ ಬಹಳ ಘಾಸಿಯಾಗಿದೆ, ಬಹಳ ಏಟು ಬಿದ್ದಿದೆ, ಬಹಳ ಆಘಾತವಾಗಿದೆ. ನಾವೀಗ ಇಮೋಷನ್ ಬಹಳ ಡಿಪ್ರೆಸ್ ಆಗಿ, ಇಮೋಷನಲ್ಲಿ ಬಹಳ ಕುಗ್ಗಿ ಹೋಗಿದ್ದ ಈ ಕುಷ್ಠರೋಗಿ ಹೇಳ್ತಾನೆ, ನಾನಿವತ್ತು ಬಂದು ಯೇಸುವಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕಾರಣ ಅವರು ನನಗೆ ಬಹಳ ಡೀಪ್ ಆದ ಮಿರಕಲ್ ಮಾಡಿದ್ದಾರೆ, ಡೆಲಿವರೆನ್ಸ್ ಮಾಡಿದ್ದಾರೆ. ಏನಪ್ಪ ಡೀಪ್ ಡೆಲಿವರೆನ್ಸ್ ಅಂತ? ಒಂದು, ನನ್ನ ಇಮೋಷನಿಗೆ ಅವರು ಹೀಲಿಂಗ್ ಕೊಟ್ಟಿದ್ದಾರೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ಇಮೋಷನ್ಗೆ ಅವರು ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ, ನನ್ನ ಇಮೋಷನ್ ಅವರು ಹೀಲಿಂಗ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇಮೋಷನ್ ಪೇಯ್ನ್ ಅಲ್ಲಿ ಹಾದು ಹೋದವರು, ಇಮೋಷನ್ ಸ್ಟ್ರಗಲ್ ಅಲ್ಲಿ ಹಾದು ಹೋದವರು, ಇಮೋಷನಲ್ಲಿ ಅನೇಕ ಸಾರಿ ನಾವು ಕುಗ್ಗಿ ಹೋದವರಾಗಿದ್ದೇವೆ. ಬಟ್ ಇವತ್ತು ಬೆಳಗ್ಗೆ ನಾವು ಧೈರ್ಯವಾಗಿ ಹೇಳ್ತೀವಿ, ಐ ಆಮ್ ಸ್ಟಿಲ್ ಸ್ಟ್ರಾಂಗ್ ಇಮೋಷನಲಿ ಬಿಕಾಸ್ ಜೀಸಸ್ ಹ್ಯಾಸ್ ಹೀಲ್ಡ್ ಮೀ. ಸೊ ಐ ವಾಂಟ್ ಟು ಥ್ಯಾಂಕ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಇಮೋಷನಲಿ ಹಾದು ಹೋದಂತ ಅಪ್ಸ್ ಅಂಡ್ ಡೌನ್ ಇದೆಯಲ್ಲ, ಇದು ಲೋಕದವರಿಗೆ ಬಂದಿದ್ದರೆ ಅವರು ಯಾವಾಗಲೂ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು, ಅವರು ಯಾವತ್ತಿಗೂ ಕೆಟ್ಟ ದಾರಿ ಹುಡುಕ್ತಾ ಇದ್ರು, ಅವರು ಯಾವತ್ತೋ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ರು. ಬಟ್ ನಾವು ಇವತ್ತಿಗೂ ದೇವರ ಮಾರ್ಗದಲ್ಲೇ ನಿಲ್ಲುವುದಕ್ಕೆ ಕಾರಣ ಏನು ಗೊತ್ತಾ? ನನ್ನೊಳಗೆ ನನ್ನ ಇಮೋಷನ್ ಅನ್ನ ದೇವರು ವಾಸಿ ಮಾಡಿದ್ದಾರೆ. ಆದ್ದರಿಂದ 2024 ಮುಗಿಯುವ ಈ ಭಾನುವಾರ, ಲಾಸ್ಟ್ ಸಂಡೇ, ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕಾದ ಮೊದಲ ವಿಷಯ, ನನ್ನ ಇಮೋಷನಿಗೆ ದೇವರು ಹೆಲ್ತ್ ಕೊಟ್ಟಿದ್ದಾನೆ, ನನ್ನ ಇಮೋಷನಿಗೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ನನ್ನ ಆಂತರಿಕ ಮನುಷ್ಯನಿಗೆ ದೇವರು ಬಲ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾನಿದು ಪ್ರಸಂಗ ಮಾಡುವಾಗಲೇ ನಿಮ್ಮ ಹೃದಯದಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರುವಾಗ, ದೇವರೇ ಥ್ಯಾಂಕ್ ಯು ಫಾರ್ ಹೀಲಿಂಗ್ ಮೈ ಇಮೋಷನ್ಸ್. ನನ್ನ ಉದ್ವೇಗವನ್ನು ವಾಸಿ ಮಾಡೋದಕ್ಕಾಗಿ ಸ್ತೋತ್ರ, ನನ್ನ ಉದ್ವೇಗವನ್ನು ವಾಸಿ ಮಾಡೋದಕ್ಕಾಗಿ ಸ್ತೋತ್ರ, ನನ್ನ ಇಮೋಷನ್ಸ್ ಅನ್ನು ಹೀಲಿಂಗ್ ಮಾಡೋದಕ್ಕಾಗಿ ಸ್ತೋತ್ರ ಅಂತ ದೇವರಿಗೆ ಹೇಳ್ರಿ, ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ ಇವತ್ತು ಬೆಳಗ್ಗೆ. ಹಲ್ಲೆಲೂಯಾ. ಪ್ರಶ್ನೆ ಪಾಸ್ಟ್ರೇ, ಈ ಇಮೋಷನಲ್ ಬ್ರೇಕ್ ಡೌನ್ ಯಾವಾಗ ಆಗುತ್ತೆ, ಹೆಂಗಾಗತ್ತೆ? ಐ ಗಿವ್ ನಾಟ್ 2 ರೀಸನ್ಸ್. ತುಂಬ ಉದಾಹರಣೆಗಳಿವೆ. ಒಂದು, ನಮ್ಮ ಫ್ಯಾಮಿಲಿ ಸೆಟಪ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅದರಲ್ಲೂ ಅನೇಕ ಸಾರಿ ನಾವು ಇಮೋಷನಲಿ ಬ್ರೇಕ್ ಡೌನ್ ಆಗ್ತೀವಿ. ಕೆಲವು ಸಾರಿ ಪಾಪಗಳು ನಮ್ಮನ್ನು ಇಮೋಷನಲಿ ಬ್ರೇಕ್ ಡೌನ್ ಮಾಡುತ್ತೆ. ಇನ್ನು ಕೆಲವು ಸಾರಿ ಮನುಷ್ಯರ ಮಾತುಗಳು, ದ ವರ್ಡ್ಸ್ ಆಫ್ ಪೀಪಲ್, ಮನುಷ್ಯರ ಮಾತುಗಳು ನಮ್ಮ ಇಮೋಷನ್ ನಮ್ಮ ಬ್ರೇಕ್ ಡೌನ್ ಮಾಡುತ್ತೆ. ಬಟ್ ಇವೆಲ್ಲವುಗಳ ಮಧ್ಯದಲ್ಲಿ ಇವತ್ತು ಬೆಳಗ್ಗೆ ನಾವು ಧೈರ್ಯವಾಗಿ ತಲೆ ಎತ್ತಿ ಹೇಳ್ತೀವಿ, ನಮಗೆ ಹೀಲಿಂಗ್ ಆಗಿದೆ, ಕಾರಣ ಯೇಸು ನನ್ನನ್ನು ವಾಸಿ ಮಾಡಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಮತ್ತೊಂದು ಎಚ್ಚರಿಕೆ ಮಾತು ಹೇಳ್ತೀನಿ, ಒಂದು ವೇಳೆ ಈ ವರ್ಷ ಕೊನೆಯಾಗುವಂತ ಈ ಮೂಮೆಂಟ್ ಅಲ್ಲಿ ಇನ್ನೂ ಇಮೋಷನಲ್ ಆಗಿ ಯಾರಾದರೂ ಬ್ರೇಕ್ ಡೌನ್ ಆಗಿದ್ದರೆ, ಇನ್ನೂ ಇಮೋಷನಲ್ ಆಗಿ ಯಾರಾದರೂ ದುಃಖದಲ್ಲಿ ಕುಗ್ಗಿ ಹೋಗಿದ್ರೆ, ಇವತ್ತು ಬೆಳಗ್ಗೆ ಒಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಐ ವಿಲ್ ಹೀಲ್ ಯು ಇಮೋಷನ್ಸ್. ನಿನ್ನ ಉದ್ವೇಗವನ್ನ, ನಿನ್ನ ಇಮೋಷನ್ಸ್ ಅನ್ನ ನಾನು ವಾಸಿ ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ಓ ಜೀಸಸ್, ಹಾಲೆಲೂಯಾ. ದೇವರ ಮಕ್ಕಳೇ, ಇವತ್ತು ಈ ಕುಷ್ಠರೋಗಿ ಹೇಳುವಂತ ಮೊದಲ ಮಾತು, ನನ್ನ ಇಮೋಷನ್ಸ್ ಅನ್ನ ಯೇಸು ವಾಸಿ ಮಾಡಿದ್ದರಿಂದ ನನಗೆ ಬೇರೆ ದಾರಿ ಇಲ್ಲ, ನಾನು ಯೇಸುವಿನ ಮುಂದೆ ಅಡ್ಡ ಬಿದ್ದು ಯೇಸುವೇ ಥ್ಯಾಂಕ್ ಯು ಅಂತ ಹೇಳಿದೆ ಯೇಸುವಿಗೆ. ಬಿಕಾಸ್ ಇಫ್ ಯು ಆರ್ ವೀಕ್ ಇಮೋಷನಲ್ಲಿ, ಉದ್ವೇಗದಲ್ಲಿ ಕುಗ್ಗಿ ಹೋದರೆ ಎಲ್ಲ ಏರಿಯಾದಲ್ಲಿ ಕುಗ್ಗಿ ಹೋಗ್ತೀರಾ.
ಶರೀರಕ್ಕೆ ಗಾಯ ಆದರೆ ವಾಸಿ ಆಗತ್ತೆ, ವಾಸಿ ಮಾಡಬಹುದು, ಔಷಧಿ ಹಚ್ಚಬಹುದು, ಎಲ್ಲ ಮಾಡಬಹುದು. ಬಟ್ ಆತ್ಮಕ್ಕೆ ಗಾಯವಾದರೆ, ಆಂತರಿಕ ಇಮೋಷನ್ಸ್ಗೆ ಗಾಯವಾದರೆ ಯಾರಿಗೆ ತಾನೇ ವಾಸಿ ಮಾಡಕ್ಕಾಗತ್ತೆ? ದೇರ್ ಇಸ್ ಓನ್ಲಿ ಒನ್ ಮೆಡಿಸಿನ್, ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಕ್ಯಾನ್ ಹೀಲ್ ಅವರ್ ಇಮೋಷನ್, ಓನ್ಲಿ ಜೀಸಸ್ ಕ್ರೈಸ್ಟ್. ಯೇಸುವಿಗೆ ಮಾತ್ರವೇ ನಮ್ಮ ಇಮೋಷನ್ ವಾಸಿ ಮಾಡಲು ಸಾಧ್ಯ. And I pray ಇವತ್ತು ಬೆಳಗ್ಗೆಪ್ಪ, ಈ ಕೂತಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳು ಇಮೋಷನಲಿ ಹೀಲ್ ಆಗಿ 25ಗೆ ಪ್ರವೇಶ ಮಾಡಬೇಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಂಬುವರಿದ್ರೆ ದೇವರಿಗೆ ಸ್ತೋತ್ರ ಮಾಡಿ. ಜಸ್ಟ್ ಪ್ರೈಸ್ ಹಿಮ್, ಜಸ್ಟ್ ಗಿವ್ ಥ್ಯಾಂಕ್ಸ್ ಟು ಹಿಮ್. ಅವರಿಗೆ ಥ್ಯಾಂಕ್ಸ್ ಹೇಳ್ರಿ, ಅವರಿಗೆ ಪ್ರೈಸ್ ಹೇಳ್ರಿ, ಅವರಿಗೆ ಸ್ತುತಿ ಹೇಳ್ರಿ. ಇವತ್ತು ಬೆಳಗ್ಗೆ ಇಮೋಷನಲಿ ಹೀಲ್ ಆಗಲಿ ಇನ್ ಜೀಸಸ್ ನೇಮ್. Hallelujah. I am useless, ನಾನು ಅಪ್ರಯೋಜಕ, ನನ್ನಿಂದ ಏನು ಸಾಧ್ಯವಿಲ್ಲ, ನಾನು ಹೊರಹಾಕಲ್ಪಟ್ಟವನು, ನಾನು ಸೊಸೈಟಿಯಿಂದ ಹೊರಗಿದ್ದೇನೆ ಎಂಬುದಾಗೆಲ್ಲ ಯೋಚನೆ ಮಾಡುತ್ತಿದ್ದ ಈ ಕುಷ್ಠರೋಗಿಗೆ ಈಗ ಗೊತ್ತಾಯಿತು, ನಾನು ಇಮೋಷನಲಿ ವಾಸಿಯಾಗಿದ್ದೇನೆ. ಇಮೋಷನಲಿ ವಾಸಿಯಾದಂಥ ಮನುಷ್ಯ ಫಸ್ಟ್ ಮಾಡಿದ್ದು ಯೇಸುವಿನ ಮುಂದೆ ಬಂದು ಉಪಕಾರ ಸ್ತುತಿ ಮಾಡಿದನು. Hallelujah. And my young people, ಯೌವನಸ್ಥ ಮಕ್ಕಳೇ, there are many chances, many circumstances where you are emotionally ಬಹಳ ಡೌನ್ ಆಗ್ತೀರಾ, ಇಮೋಷನಲಿ ಬಹಳ ಹರ್ಟ್ ಆಗ್ತೀರಿ. ಬಟ್ ಸತ್ಯವೇದ ನಮಗೆ ಹೇಳುತ್ತೆ, ವಾಸಿ ಮಾಡೋದಕ್ಕೆ ಯೇಸು ನಮ್ಮ ಜೊತೆಗಿದ್ದಾನೆ, ಹೀಲಿಂಗ್ ಮಾಡೋದಕ್ಕೆ ದೇವರು ನಮ್ಮ ಜೊತೆಗಿದ್ದಾನೆ. Hallelujah. ನಾವು ಕೆಲವು ಸಂದರ್ಭಗಳಲ್ಲಿ ನಾನು ಹೇಳಿದ್ನಲ್ಲ, ಈ ಮಾತುಗಳಿದೆಯಲ್ಲ, ವರ್ಡ್ಸ್ ಆಫ್ ಪೀಪಲ್, ಜನರ ಮಾತುಗಳಿದೆಯಲ್ಲ, ಇದು ನಮ್ಮನ್ನು ಬಹಳ ಡೌನ್ ಮಾಡುತ್ತೆ, ಬಹಳ ಹರ್ಟ್ ಮಾಡುತ್ತೆ. ನಾವೇನೋ ಒಳ್ಳೆಯದನ್ನೇ ಮಾಡಿರ್ತೀವಿ, ನಾವು ಒಳ್ಳೆ ಕಾರ್ಯಕ್ಕಾಗಿ ಕೈ ಹಾಕಿರ್ತೀವಿ, ಒಳ್ಳೆಯದನ್ನೇ ಮಾಡ್ತೀವಿ. ಬಟ್ ಕೆಲವು ಸಾರಿ ನಾವು ಮಾಡುವುದರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಜನ ನಮಗೆ ವಿರುದ್ಧವಾಗಿ ಮಾತಾಡುವಾಗ ವಿ ಆರ್ ಇಮೋಷನಲಿ ಹರ್ಟ್ ಆ್ಯಕ್ಚುಲಿ. ಮತ್ತೆ ಅವ್ರನ್ನ ಫೇಸ್ ಟು ಫೇಸ್ ನೋಡುವಾಗ ನಮಗೆ ಒಳಗೆ ಒಂಥರ ಇರಿಟೇಷನ್ ಆಗುತ್ತೆ, ನಮಗೊಂಥರ ನೋವಾಗುತ್ತೆ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ರು, ಇವ್ರು ಹಾಗೆ ಮಾಡ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಎಂಬುದಾಗಿ. ಅದೇ ಅಂತ ಒಂದು ಹರ್ಟ್ಗೆ ಪರಿಹಾರ ಯಾರಿಗೂ ಕೊಡಕ್ಕಾಗಲ್ಲ, ಯಾರೊಬ್ಬರಿಗೂ ಆಗೋದಿಲ್ಲ. ಇದಕ್ಕೆ ಪರಿಹಾರ ಒಂದೇ ಮಾರ್ಗ, ಯೇಸುವಿನ ಮುಂದೆ ಅಡ್ಡ ಬೀಳುವಂಥದ್ದೇ. Hallelujah. ಏನೋ ನಾನು ಇದುವರೆಗೆ ಇದ್ದಂತಹ ಸಭೆಯಿಂದ ಹೊರಬಂದೆ. ನಾನು ಬೇರೆ ಸ್ವಂತ ಓನ್ ಆಗಿ ಮತ್ತೆ ಪೈನೀರ್ ಹೊಸ ಮಿನಿಸ್ಟ್ರಿ ಸೇವೆ ಸ್ಟಾರ್ಟ್ ಮಾಡೋಣ ಅಂತ ಹೊರಬಂದೆ. ಆಲ್ರೆಡಿ ಐ ಹ್ಯಾವ್ ಮಿನಿಸ್ಟ್ರಿ, ತಾವರೆಕೆರೆಯಲ್ಲಿ ಆಲ್ರೆಡಿ, ಮಡಿವಾಳದಲ್ಲಿ ಮಿನಿಸ್ಟ್ರಿ ಆಲ್ರೆಡಿ ಇದೆ. ಇನ್ನೊಂದನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ನಾನು ಅಲ್ಲಿಂದ ಹೊರ ಬಂದಾಗ ನನಗೆ ಬಹಳ ಹರ್ಟ್ ಆದ್ದೇನದೆ, ಅಫ್ಕೋರ್ಸ್ ಯಾವುದೇ ಮಾತುಕತೆಗಳು, ವಾಗ್ವಾದಗಳು, ತರ್ಕಗಳು, ಚರ್ಚೆಗಳು ಏನೂ ಆಗಿಲ್ಲ. ಓಕೆ, ನನಗೆ ಬರಬೇಕನ್ನಿಸ್ತು, ನಮಗೆ ಫ್ಯಾಮಿಲಿಯಾಗಿ ಬರಬೇಕನ್ನಿಸ್ತು, ನಾವು ಹೊರ ಬಂದ್ವಿ. ಬಟ್ ಅದರಲ್ಲಿ ನಾವು ಬಹಳ ಪ್ರೀತಿ ಮಾಡಿದಂತಹ ಕೆಲವರು ನಾವು ಬಂದ ಮೇಲೆ ಇದುವರೆಗೆ 2 ತಿಂಗಳಾಯಿತು, ಇದುವರೆಗೂ ಫೋನ್ ಮಾಡಿ ಹೇಗಿದ್ದೀರಿ ಪಾಸ್ಟ್ರೆ, ಹೌ ಆರ್ ಯು ಪಾಸ್ಟರ್, ಫ್ಯಾಮಿಲಿಯಾಗಿ ಚೆನ್ನಾಗಿದ್ದೀರಾ, ಫೋನ್ ಮಾಡದೇ ಇರುವಂತಹವರು ಇದ್ದಾರೆ. ಬಹಳ ಆತ್ಮೀಯವಾಗಿದ್ದರು, ಬಹಳ ಪ್ರೀತಿಯಿಂದ ಇದ್ದವರು. ಒಂದು ಮಾತನ್ನು ಕೇಳಿ, ನಮ್ಮನ್ನು ಬಿಡ್ರಿ, ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಫೋನ್ ಮಾಡಿ ಹೇಗಿದ್ದೀರಾ ಮಕ್ಕಳೇ ಕೇಳದವರು ಇವತ್ತಿಗಿದ್ದಾರೆ. ಇಮೋಷನಲಿ ಬಹಳ ಹರ್ಟ್ ಆಗುತ್ತೆ ನಮಗೆ, ಬಿಕಾಸ್ ನಾವು ಅಷ್ಟು ಪ್ರೀತಿಯಿಂದ ಇದ್ದವರು ನಾವೆಲ್ಲ. ಬಟ್ ಸಡನ್ ಆಗಿ ನಾವು ಹೊರಬಂದ ತಕ್ಷಣ ಯಾರೋ ಗೊತ್ತಿಲ್ಲ ಅಂತ ಒಂದು ಭಾವನೆಯಲ್ಲಿ ಅವರು ವರ್ತಿಸ್ತಾ ಇದ್ರು ನೋಡ್ರಿ, ಬಹಳ ಹರ್ಟ್ ಆಗುತ್ತೆ ನಮಗೆ. ಬಟ್ ವೆನ್ ಐ ವಾಸ್ ರೀಡಿಂಗ್ ದಿಸ್, ಈ ವಾಕ್ಯವನ್ನು ಓದ್ತಾ ಬಂದಾಗ ಸ್ಪಿರಿಟ್ ಆಫ್ ಗಾಡ್, ದೇವರಾತ್ಮ ಹೇಳ್ದ, ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಸೌಖ್ಯ ಮಾಡೋ ದೇವರು ನಾನು ಇಲ್ವ ನಿನಗೋಸ್ಕರ, ವಾಸಿ ಮಾಡುವ ದೇವರು ನಾನು ಇಲ್ವ ನಿನಗೋಸ್ಕರ, ಯು ಟ್ರಸ್ಟ್ ಮೀ, ನೀನು ನನ್ನ ಮೇಲೆ ನಂಬಿಕೆ ಇಡು, ನನ್ನ ಮೇಲೆ ಭರವಸೆ ಇಡು, ಯು ಗೋ ಹೆಡ್, ಐ ಆಮ್ ದೇರ್ ವಿತ್ ಯು ಅಂತ. ಆ ಮಾತು ನನಗೆ ಬಹಳ ಸಮಾಧಾನ, ಸಂತೈಸ ಕೊಡ್ತಾ ಇದೆ. ಅದರಿಂದ ಇವತ್ತು ಬೆಳಗ್ಗೆ ಒಂದು ನೀವು ಅರ್ಥ ಮಾಡ್ಕೊಳ್ರಿ, ನಮ್ಮ ಇಮೋಷನ್ಸ್ಗೆ ನಮಗೆ ದೇವರು ವಾಸಿ ಮಾಡಿದ್ದರಿಂದ, ನಮ್ಮ ಇಮೋಷನ್ನ ದೇವರು ಗಟ್ಟಿ ಮಾಡಿದ್ದರಿಂದ, ಸ್ಟ್ರಾಂಗ್ ಮಾಡಿದ್ದರಿಂದ ಇವತ್ತು ಬೆಳಗ್ಗೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೇಳಕ್ಕಾಗತ್ತಾ? ಹಾಲೆಲೂಯಾ. ನೀವೇನು ಹೇಳ್ತೀರಾ ಪಾಸ್ಟ್ರೇ? ನನಗೆ ದೇವರು ಇಮೋಷನಲಿ ಹೀಲಿಂಗ್ ಮಾಡಿದ್ದರಿಂದ 25ನೇ ಇಸ್ವಿಯನ್ನ ಬಹಳ ಧೈರ್ಯವಾಗಿ ನಾನೊಬ್ಬನೇ ಫೇಸ್ ಮಾಡ್ತೀನಿ. ಎಸ್, ಐ ಹ್ಯಾವ್. ನನಗೆ ಅಂತ ಒಂದು ಶಕ್ತಿ, ಅಂತ ಒಂದು ಬಲವನ್ನು ದೇವರು ಕೊಟ್ಟಿದ್ದಾನೆ. ಸೊ ಕುಷ್ಠರೋಗಿ ಹೇಳ್ತಾನೆ, ಮೊದಲನೇದಾಗಿ ಯಾಕೆ ನೀನೊಬ್ಬನೇ ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದೀಯಾ ಯೇಸುವಿಗೆ? ರೀಸನ್, ನನ್ನ ಇಮೋಷನ್ಸ್ಗೆ, ನನ್ನ ಉದ್ವೇಗಕ್ಕೆ ಯೇಸು ಸ್ವಾಮಿ ಸ್ವಸ್ಥತೆ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಉಪಕಾರ ಸ್ಮೃತಿ ಮಾಡ್ತೇನೆ. ಇವತ್ತು ಬೆಳಗ್ಗೆ ಮಧ್ಯಾಹ್ನ ನನ್ನ ಪ್ರಶ್ನೆ ಇಷ್ಟೇ, ನಿಮಗೆ ಇಮೋಷನ್ ಹೀಲಿಂಗ್ ಆಗಿದೆಯಾ? ಜಸ್ಟ್ ಗಿವ್ ಥ್ಯಾಂಕ್ಸ್, ದೇವರೇ ಕೃತಜ್ಞತೆ ಹೇಳ್ರಿ. ನಿಮ್ಮ ಮನಸ್ಸನ್ನು ದೇವರು ಗಟ್ಟಿ ಮಾಡಿದ್ದಾನ? ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ನಿಮ್ಮ ಆಂತರ್ಯ ಮನುಷ್ಯನಿಗೆ ದೇವರು ಬಲ ಕೊಟ್ಟಿದ್ದಾನ? ದೇವರಿಗೆ ಕೃತಜ್ಞತೆ ಹೇಳ್ರಿ, ಸಾಕು.
ಓಕೆ, ನಾವು ಮೊದಲೇ ನಿಮ್ಗೆ ಹೇಳಿದೆ, ನಾವೆಷ್ಟು ಕೃತಜ್ಞತೆ ಹೇಳ್ತೀವೋ ನಾವು ಅಷ್ಟೇ ಗಟ್ಟಿಯುಳ್ಳವರಾಗ್ತೀವಿ. ஹவு மச் எவர் யூ கிவ் தேங்க்ஸ், ஆண்டவருக்கு எவ்வளவு நன்றி சொல்றீங்களோ அவ்வளவு நம் உள்ளத்திலே ಬೆಳನಡಿಗಿರೋಣ. ಆಕ್ಚುಲಿ ಅಷ್ಟು ಬಲವನ್ನು ನಾವು ಹೊಂದಿಕೊಳ್ಳುತ್ತೆ. ಇವತ್ತು ಬೆಳಗ್ಗೆ ಮಧ್ಯಾಹ್ನ ಅಂಥ ಬಲವನ್ನು ದೇವರು ನಮಗೆ ದಯಪಾಲಿಸಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಆ್ಯಂಡ್ ಐ ಬಿಲೀವ್ ಮುಂಬರೋ ದಿನಗಳಲ್ಲಿ ಇಮೋಷನಲ್ ಆಗಿ ಏನೇ ಆಮೇಲೆ ಸ್ಟ್ರಗಲ್ ಬಂದರೂ ನಾನು ಅದನ್ನು ಜಯಿಸುತ್ತೇನೆ, ನಾನು ಅದನ್ನು ಓವರ್ಕಮ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಅದು ಜಯಿಸುತ್ತಾ ಬರುತ್ತೇನೆ. 25ರಲ್ಲಿ ಆಸ್ ಪಾಸ್ಟರ್ ಹೇಳಿದ ಹಾಗೆ ಮಾರ್ವಲಸ್ ಅಮೇಜಿಂಗ್ ಕಾರ್ಯಗಳನ್ನು ನನ್ನ ಕಣ್ಣ ಮುಂದೆ ಕಾಣುತ್ತೇನೆ ಎಂಬುದಾಗಿ ಇವತ್ತು ಬೆಳಗ್ಗೆ ನಂಬುವವರು ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ಹೇಳ್ರಿ ಸೈತಾನಿಗೆ, ಸೈತಾನ್ ಯು ಕೆನಾಟ್ ಬ್ರೇಕ್, ನನ್ನನ್ನು ಇಮೋಷನಲಿ ನೀನು ಕೆಡವುವುದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಐ ಆಮ್ ಸ್ಟ್ರಾಂಗ್ ಇನ್, ನಾನು ಆತ್ಮದಲ್ಲಿ ಬಲವುಳ್ಳವನಾಗಿದ್ದೇನೆ. ಆ್ಯಂಡ್ ದಟ್ಸ್ ವಾಟ್ ಅಪೋಸ್ತಲನಾದ ಪೌಲನು ಕೊರಿಂಥ್ಯ ಪತ್ರಿಕೆಯಲ್ಲಿ ಹೇಳಿದೇನು ಗೊತ್ತಾ? ನನ್ನ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಿದೆ. ನನ್ನ ಆಂತರ್ಯವು ಡೈಲಿ ರಿನ್ಯೂ ಆಗ್ತಾ ಇದೆಯಂತೆ. ನನ್ನ ಆಂತರ್ಯವು ರಿನ್ಯೂ ಆಗುವಾಗ ಇಮೋಷನಲ್ ಬ್ಲ್ಯಾಕ್ ಮೇಲ್ ನಮ್ಮಲ್ಲಿ ಆಗೋದಿಲ್ಲ, ನಮ್ಮಲ್ಲಿ ನಡೆಯೋದೇ ಇಲ್ಲ. ಯಾಕಂತ ನಮ್ಮ ಆಂತರ್ಯದ ಮನುಷ್ಯ ಸ್ಟ್ರಾಂಗ್ ಆಗಿದ್ದಾನೆ. ಹಾಲೆಲೂಯಾ. ಆ್ಯಂಡ್ ದಟ್ ವಾಸ್ ಹಿಸ್ ಫಸ್ಟ್. ಕುಷ್ಠರೋಗಿ ಯೇಸುವಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮೊದಲ ರೀಸನ್, ಇಮೋಷನಲಿ ಹಿ ವಾಸ್ ಹೀಲ್ಡ್. ಇವತ್ತು ಬೆಳಗ್ಗೆ ಮಧ್ಯಾಹ್ನ ನಾವು ದೇವರಿಗೆ ಮಧ್ಯಾಹ್ನ ಆಗಿಲ್ಲ, ಇವತ್ತು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮೊದಲ ಕಾರಣ, ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್ ಇಮೋಷನಲಿ. ಐ ವಾಂಟ್ ಎಲ್ಲ ಕೈಗಳು ಆಕಾಶಕ್ಕೆ ಎತ್ತಬೇಕು. ಕೇಳೋದನ್ನು ಗಮನಿಸಿ, ನಾನು ಹೇಳೋದನ್ನು ಗಮನಿಸಿ. ನಿಮಗೆ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ, ನಿಮಗೆ ನೋವು ಮಾಡುವ ರೀತಿಯಲ್ಲಿ ಯಾರಾದರೂ ಆ್ಯಕ್ಷನ್ ಮಾಡಿದರೆ, ನಿಮಗೆ ದುಃಖ ಕೊಡುವಂಥ ರೀತಿಯಲ್ಲಿ ಯಾರಾದರೂ ಇದುವರೆಗೂ ವರ್ತಿಸಿದರೆ, ಐ ವಾಂಟ್ ಯು ಟು ಫರ್ಗಿವ್ ದೆಮ್. ಅವರನ್ನ ಕ್ಷಮಿಸಿರಿ, ಅವರನ್ನ ಕ್ಷಮಿಸಿರಿ. ಆ ಮಾತುಗಳು ನಿಮ್ಮ ನಾಶನಕ್ಕಲ್ಲ, ಆ ಮಾತುಗಳು ನಿಮ್ಮ ಆಶೀರ್ವಾದಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು ಫಾರ್ ಜೀಸಸ್, ಥ್ಯಾಂಕ್ ಯು ಫಾರ್ ಹೀಲಿಂಗ್ ಯೋರ್ ಪೀಪಲ್. ನಿನ್ನ ಜನರನ್ನು ನೀನು ವಾಸಿ ಮಾಡೋದಕ್ಕಾಗಿ ಸ್ತೋತ್ರ. ನೀನು ಜನರಿಗೆ ಉದ್ವೇಗದಲ್ಲಿ, ಇಮೋಷನಲ್ಲಿ ಅವರಿಗೆ ನೀನು ವಾಸಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಓ ಎಸ್, ಹಾಲೆಲೂಯಾ, ಹಾಲೆಲೂಯಾ. ಸತ್ಯವೇದ ಹೇಳುತ್ತೆ, ಕುಗ್ಗಿ ಹೋದ ಮನಸ್ಸನ್ನ ಕಟ್ಟಿ ಮೇಲೆ ಕೆತ್ತುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೊರುಂಗೊಂಡ ಇದೆಯಂಗಳೇ, ಆಮೇನ್, 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 ಆಮೇನ್. ಅದನ್ನು ವಾಸಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಜೀಸಸ್. ಇನ್ನಂಥವ್ರನ್ನ ಕಾಣುವಾಗ ನೀವೇನು ಮಾಡ್ಬೇಕು ಗೊತ್ತಾ? ಸಂತೋಷವಾಗಿ ಹಾಯ್ ಹಾಯ್ ಹಲೋ ಅಂತ ಹೇಳ್ತಾನೆ ಇರಬೇಕು. ಓಕೆ, ಯಾರಾದ್ರು ನಿಮಗೆ ಹರ್ಟ್ ಮಾಡಿದರೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಈ ಸಮಯ ನಾನು ನಂಬ್ತೀನಿ, ನಮ್ಮ ದೇವರು ನಮ್ಮ ಇಮೋಷನ್ನ ವಾಸಿ ಮಾಡಿದ್ದಾನೆ. ಬಿಲೀವ್ ದ್ಯಾಟ್? ನಂಬ್ತೀರಾ? ಸೊ 25ಗೆ ಹೆಂಗೆ ಪ್ರವೇಶ ಮಾಡೋಣ? ಫ್ರೀಯಾಗಿ ಪ್ರವೇಶ ಮಾಡೋಣ, ಫ್ರೀಯಾಗಿ ಪ್ರವೇಶ ಮಾಡೋಣ. ರೆಡಿ? ಆರ್ ಯು ವಿತ್ ಮೀ? ಓಕೆ, ಹೇಳ್ರಿ ಅಪ್ಪ. 25ಕ್ಕೆ ನಾನು ಫ್ರೀ ಮನಸ್ಸಿನೊಂದಿಗೆ ಪ್ರವೇಶ ಮಾಡ್ತೀನಿ, ಬಲವಾದ ಇಮೋಷನ್ ಒಂದಿಗೆ ನಾನು ಪ್ರವೇಶ ಮಾಡ್ತೇನೆ. ಓಕೆ, ಮತ್ತೊಮ್ಮೆ ಗಮನಿಸಿ. ಇಮೋಷನಲ್ಲಿ ಕುಗ್ಗಿ ಹೋಗೋದು ತಪ್ಪಲ್ಲ, ಅದು ಮನುಷ್ಯರಿಗೆಲ್ಲ ಇರುವಂಥದ್ದೇ, ಸಹಜವಾದ ಗುಣಗಳದು, ಸಹಜವಾಗಿರುವಂಥದ್ದು. ಬಟ್ ಆ ಕುಗ್ಗುವಿಕೆಯಲ್ಲಿ ಅಲ್ಲೇ ಇರುವಂಥದ್ದು ತಪ್ಪು. ಬದಲಾಗಿ ಅದನ್ನು ಜಯಿಸಿ ಹೊರಬರಬೇಕಾದ್ದು ದೇವರ ವಾಕ್ಯದ ನಿಯಮ. ಸೊ ಇವತ್ತು ದೇವರು ನಮಗೆ ಅದಕ್ಕಾಗಿ ಸಹಾಯ ಮಾಡಿ. ಸೊ ಒಂದು, ಇವತ್ತು ನಾವು ಥ್ಯಾಂಕ್ಸ್ ಹೇಳಿದ್ದೀವಿ ಯಾತಕ್ಕೋಸ್ಕರ? ಉದ್ವೇಗದ ಸೌಖ್ಯಕ್ಕಾಗಿ. ಹೇಳಿದ್ರ? ರೈಟ್. ದ ಸೆಕೆಂಡ್ ಒನ್, ಅದೇ ಕುಷ್ಠರೋಗಿ ಕೇಳ್ರಿ, ಯಾಕೆ ನೀನು ಯೇಸುವಿಗೆ ಥ್ಯಾಂಕ್ಸ್ ಹೇಳಿದೆ? ದ ಸೆಕೆಂಡ್ ರೀಸನ್ ಫಾರ್ ಫಿಸಿಕಲ್ ಹೀಲಿಂಗ್. ಎರಡನೆಯ ಥ್ಯಾಂಕ್ಸ್ ಯೇಸುವಿಗೆ ಹೇಳಿದ್ದು ಅವನ ಶರೀರದ ಸ್ವಸ್ಥತೆಗಾಗಿ. ನಾನು ಹೇಳಿದೆ, ಕುಷ್ಠರೋಗಿಗೆ ಸುಮಾರು 30 ವರ್ಷಗಳ ಆ ಟೈಮಲ್ಲಿ, ಹೌದು ಸ್ಟಾರ್ಟಿಂಗ್ ಬರುತ್ತೆ, ಬಟ್ ಅದರ ಸ್ಟಡಿ ಹೇಳುತ್ತೆ ಸುಮಾರು 30 ವರ್ಷ ಆಗುವಷ್ಟರೊಳಗೆ ಈ ಕುಷ್ಠರೋಗಿಗಳ ಕೈ ಕಾಲುಗಳ ಬೆರಳುಗಳೆಲ್ಲ ಸವೆದು ಹೋಗುತ್ತಂತೆ. ಇಟ್ಸ್ ಮೆಲ್ಟ್ ಆಗಿ ಹೋಗ್ತಾನೆ, ಇಲ್ಲಿವರೆಗೂ ಬರುತ್ತೆ, ಕಾಲಿಂದ ಹಾಗೆ
ಸೊ ಎವ್ರಿ ಡೇ ಒಂದೊಂದು ದಿನ ಅದು ಡಿಕೆ ಆಗ್ತಿರೋದು. ನಿಮ್ಗೆ ಗೊತ್ತಲ್ಲ, ಕುಷ್ಠರೋಗಕ್ಕೆ ಇನ್ನೂ ಔಷಧಿ ಕಂಡು ಹಿಡಿದಿಲ್ಲ. ಓಕೆ, ದರ್ ಇಸ್ ನೋ ಮೆಡಿಸಿನ್ ಆ್ಯಕ್ಚುಲಿ. ಇನ್ನು ಕುಷ್ಠರೋಗ ವಾಸಿ ಮಾಡುವಂಥ ಔಷಧಿ ಇಲ್ಲ, ಆ್ಯಸ್ ಫಾರ್ ಮೈ ನಾಲೆಡ್ಜ್. ಇನ್ನೂ ಅದಕ್ಕೆ ಔಷಧಿ ಇಲ್ಲ ಆ್ಯಕ್ಚುಲಿ. ನಾವು ಒಂದೊಂದು ದಿನ ಈ ಬಾಡಿ ಡಿಕೆ ಆಗ್ತಾ ಇರ್ತದೆ. ಇದು ಒಂದು ರೀತಿಯಲ್ಲಿ ಬದುಕಿ ಸತ್ತ ಹಾಗೆ ಆ್ಯಕ್ಚುಲಿ. ಈಸ್ ಅಲೈವ್ ಬಟ್ ಡೆಡ್ ಆ ಥರ. ಒಂದೊಂದು ದಿನ ಅವನು ಬದುಕಿ ಸಾಯ್ತಾ ಇರ್ತಾನೆ. ಓಕೆ, ಪ್ರತಿದಿನ ಬೆಳಗ್ಗೆದ್ದಾಗ ನೋಡ್ತಾನೆ, ಕೈ ಬೆರಳು, ಕಾಲು ಬೆರಳು, ಅಯ್ಯಯ್ಯೋ, ಏನೋ ಇಟ್ ಈಸ್ ಕೈಂಡ್ ಆಫ್ ಶಿಂಕ್ ಆಗ್ತಾ ಇದೆ. ಅದು ಒಂಥರ ಏನೋ ಅಣುಗಳು ತಿಂದಂಗೆ ಆಗ್ತಿದೆ. ಸೊ ಆ ಒಂದು ಫೀಲಿಂಗ್. ಬಟ್ ಒಂದಿನ ಯೇಸುಸ್ವಾಮಿ ಹತ್ರ ಬಂದು ಯೇಸುವೆ ಅಂತ ಕೂಗಿ ಸ್ವಾಮಿ ಹೇಳ್ತಾನೆ, ನೀವು ಹೋಗಿ ಯಾಜಕರಿಗೆ ತೋರಿಸಿ. ಇನ್ನು ವಾಸಿ ಆಗಿಲ್ಲ, ಯಾಜಕರಿಗೆ ತೋರಿಸಿ. ಹೋಗುವಂಥ ಮಾರ್ಗದಲ್ಲಿ 10 ಜನರಿಗೆ ವಾಸಿಯಾಗತ್ತೆ. ನೀವು ವಾಕ್ಯ ಓದಿ, ಆಮೇಲೆ ಎಲ್ಲ ಓದಕ್ಕೆ ಟೈಮ್ ಇಲ್ಲ. ವಾಕ್ಯ ಬರಲ್ಪಟ್ಟಿವೆ. ಆ ಮನುಷ್ಯ ವಾಸಿಯಾದದ್ದನ್ನು ಕಂಡು ಮಹಾಧ್ವನಿಯಿಂದ ದೇವರಿಗೆ ಆರ್ಭಟಿಸಿದನಂತೆ. ಅರ್ಥ, ಅವನ ಕೈ ಕಾಲುಗಳಿಗೆ ಶರೀರಕ್ಕೆ ಆದಂಥ ಬದಲಾವಣೆ ಇದೆಯಲ್ಲ, ದ ಚೇಂಜ್ ಇದೆಯಲ್ಲ, ದ ಹೀಲಿಂಗ್ ಇದೆಯಲ್ಲ, ಅದನ್ನು ಕಂಡು ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದೇ ಜಾಗದಲ್ಲಿ ಅವನು ದೇವರಿಗೆ ಜೋರಾಗಿ ದೇವರಿಗೆ ಆರ್ಭಟಿಸುತ್ತಾ ಇದ್ದಾನೆ. ಅದಾದ್ಮೇಲೆ ಯೇಸುವಿನ ಬಳಿಗೆ ಬಂದದ್ದು. ಟಿಲ್ ದೆನ್ ಅವನು ಇದ್ದಂಥ ಜಾಗದಲ್ಲಿ 10 ಜನ, ಒಟ್ಟಿಗೆ 10 ಜನ ಇದ್ದಾರೆ. 9 ಜನ 10 ಜನರಿಗೂ ವಾಸಿ ಆಗಿದೆ. 9 ಜನ ಸೈಲೆಂಟ್ ಆಗಿದ್ದಾಗ ಒಬ್ಬನು ಮಾತ್ರ ಜೋರಾಗಿ ದೇವರನ್ನ ಕೊಂಡಾಡಿದನು ಅಂತ ವಾಕ್ಯ ಹೇಳುತ್ತೆ. ಈ ವಾಸ್ಕಿ, ಯಾಕಪ್ಪ ನೀನು ಇಷ್ಟು ಜೋರಾಗಿ ದೇವರನ್ನು ಆರ್ಭಟಿಸುವುದಕ್ಕೆ ಕಾರಣ ಏನು? ಸಿಂಪಲ್ ರೀಸನ್, ವೆನ್ ಐ ಸಾ ಮೈ ಬಾಡಿ, ನನ್ನ ಶರೀರವನ್ನು ನೋಡಿದಾಗ ನನ್ನ ಶರೀರ ಸಾಮಾನ್ಯ ಮನುಷ್ಯನ ಶರೀರದಂತೆ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. 2024ನೇ ಕಡೆಯ ಭಾನುವಾರ ನನಗೂ ನಿನಗೂ ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ 2ನೇ ಕಾರಣ ಏನು ಗೊತ್ತಾ? ನನ್ನ ಶರೀರವನ್ನ ಅವರು ಹೀಲ್ ಮಾಡಿದ್ದಾರೆ. ನನ್ನ ಬಾಡಿಗೆ ಬೇಕಾದ ಹೀಲಿಂಗ್ ಅನ್ನ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಗೆ ನೀವು ಹೇಳ್ತೀವಿ, ಪಾಸ್ಟರ್ ಇದು ಸಾಮಾನ್ಯ ಜನರಿಗೂ ಇದೆಯಲ್ಲ, ಅವ್ರಿಗೂ ಹೀಲಿಂಗ್ ಇದೆಯಲ್ಲ, ಅವ್ರಿಗೂ ಹೆಲ್ತ್ ಇದೆಯಲ್ಲ. ಎಸ್, ನಾನು ಅದರ ಬಗ್ಗೆ ಹೇಳ್ತಿಲ್ಲ, ನಾನು ದೇವರ ಮಕ್ಕಳ ಬಗ್ಗೆ ಹೇಳ್ತೀನಿ. ಬಿಕಾಸ್ ನಮಗೆ ವಿರುದ್ಧವಾಗಿ ಯಾವಾಗಲೂ ಫಿಸಿಕಲಿ ಆಗ್ಬೋದು, ಇಮೋಷನಲಿ ಆಗ್ಬೋದು, ಸ್ಪಿರಿಚುವಲಿ ಆಗ್ಬೋದು, ಟಾರ್ಗೆಟ್ ಸೈತಾನ್ನು ಜಾಸ್ತಿ ಮಾಡೋದು ಸಾಮಾನ್ಯ ಜನರ ಮೇಲೆಲ್ಲ, ನಮ್ಮ ಮೇಲೇನೆ. ಫಿಸಿಕಲಿ ಇಲ್ನೆಸ್ ಕೊಡೋದು ನಮ್ಮ ಮೇಲೆ, ಆಮೇಲೆ ಆತ್ಮಿಕವಾಗಿ ಅಟ್ಯಾಕ್ ಮಾಡೋದು ನಮ್ಮನ್ನೇ. ಎಲ್ಲ ರೀತಿಯಲ್ಲಿ ನಮ್ಮನ್ನು ಅಟ್ಯಾಕ್ ಇಷ್ಟೆಲ್ಲ ಮಾಡಿದ್ರು ಕೂಡ ಸ್ಟಿಲ್ ವಿ ಆರ್ ಅಲೈವ್. ಯೋಚನೆ ಮಾಡಿದ್ದೀರಾ? ಸೈತಾನು ನಮಗೂ ನಮ್ಮ ಕುಟುಂಬಕ್ಕೂ ವಿರುದ್ಧವಾಗಿ ಇಷ್ಟೆಲ್ಲ ಆಕ್ರಮಣ ಮಾಡಿದಾಗ, ಇಷ್ಟೆಲ್ಲ ಮುತ್ತಿಗೆ ಮಾಡಿದಾಗ, ಇಷ್ಟೆಲ್ಲ ಅಟ್ಯಾಕ್ ಮಾಡಿದಾಗ ಸ್ಟಿಲ್ ನಾವು ಬದುಕಿದ್ದೀವಿ. ಕಾರಣ ದೇವರು ನಮಗೆ ಕೊಟ್ಟಂತ ಆರೋಗ್ಯ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಮತ್ತೆ ದೇವ್ರ ಮಕ್ಕಳು, ಈ ಬೆಳಗ್ಗೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ಫಿಸಿಕಲ್ ಹೀಲಿಂಗ್. ಒಂದು ವೇಳೆ ಯಾವುದೇ ಹೀಲಿಂಗ್ ನಿಮಗೆ ಇದುವರೆಗೂ ಆಗಿಲ್ಲ ಅಂದರೆ ಇವತ್ತು ನಾನು ವಾಗ್ದಾನ ಕೊಡ್ತೀನಿ, ದೇವರ ನಾಮದಲ್ಲಿ 24 ಮುಗಿಯುವುದರ ಒಳಗಡೆ ಆ ಹೀಲಿಂಗ್ ಅನ್ನು ದೇವರು ದಯಪಾಲಿಸಲಿ. ನಂಬೋರಿದ್ದರೆ ಸ್ವೀಕಾರ ಮಾಡಿ, ನಂಬೋರಿದ್ದರೆ ರಿಸೀವ್ ಮಾಡಿ. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ನಿನ್ನ ಜನರಿಗೆ ಹೀಲಿಂಗ್ ಆಗಲಿ, ಹೀಲಿಂಗ್ ಆಗಲಿ, ನಿನ್ನ ಜನರಿಗೆ ಹೀಲಿಂಗ್ ಆಗಲಿ. ಎಸ್, ಹೀಲಿಂಗ್ ಆಯಿತು ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ಓ, ಥ್ಯಾಂಕ್ ಯು ಜೀಸಸ್ ಫಾರ್ ದ ಫಿಸಿಕಲ್ ಹೀಲಿಂಗ್ ಆಫ್ ಯುವರ್ ಪೀಪಲ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ಇವತ್ತು ಈ ವಿಶೇಷವಾದ ಸಮಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ರಕ್ತದೊತ್ತಡ ಇರುವಂತಹ, ನರಗಳಲ್ಲಿ ರಕ್ತವು ಸರಿಯಾಗಿ ಚಲಿಸದಿರುವಂತಹ ಎಲ್ಲ ವ್ಯಾಧಿಗಳು ಈ ಬೆಳಗ್ಗೆ ದೇವರ ವಾಕ್ಯದ ಮುಂದೆ ವಾಸಿಯಾಗಲಿ. ಹೀಲಿಂಗ್ ಆಗಲಿ, ಹೀಲಿಂಗ್ ಆಗಲಿ, ಹೀಲಿಂಗ್ ಆಗಲಿ. ಓ, ಹೀಲಿಂಗ್ ಆಗಲಿ, ಹೀಲಿಂಗ್ ಆಗಲಿ. ಎಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನನಗೆ ಹೇಳ್ದಲ್ಲ, ನಾವೆಷ್ಟು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವೋ ಅಷ್ಟೇ ಹೀಲಿಂಗ್ ಜಾಸ್ತಿ ಆಗುತ್ತೆ ನಮಗೆ. ಓಕೆ, ಸೊ ಇಲ್ಲಿ ಈ ಕುಷ್ಠರೋಗಿ ಹೇಳ್ತಾನೆ, ಇವನು ಹೇಳ್ತಾನೆ, ನನಗೆ ಫಿಸಿಕಲಿ ದೇವರು ನನ್ನನ್ನು ವಾಸಿ ಮಾಡಿದ್ದಾನೆ, ಅದಕ್ಕೆ ನಾನು ಓಡಿ ಬಂದು ಯೇಸುವಿಗೆ ಥ್ಯಾಂಕ್ಸ್ ಹೇಳಿದೆ. ಹಲ್ಲೆಲೂಯಾ. ವಿಮೋಚನೆಕಾಂಡ ಓದ್ಬಿಟ್ರಿ. ವಿಮೋಚನೆಕಾಂಡ ಪುಸ್ತಕದಲ್ಲಿ ಮೋಶೆಗೆ ದೇವರು ಹೇಳಿದ್ದೇನು ಗೊತ್ತಾ? ನಾನೇ ಯೆಹೋವ ರಾಫ. ದಟ್ ಮೀನ್ಸ್ ಐ ಆಮ್ ಯುವರ್ ಹೀಲರ್. ನಾನು ವಾಸಿ ಮಾಡುವ ದೇವರು. ನಾನು ಗಮನಿಸಿ, ಕೆಲವು ಸಾರಿ ಫಿಸಿಕಲಿ ನಾವು ಡೌನ್ ಆಗುವಾಗ, ಯಾವುದೋ ಒಂಥರ ರೋಗ, ದುಃಖ, ರುಜಿನ ಬರುವಾಗ ನಾವು ಡೌನ್ ಆಗ್ತೀವಿ, ಎಲ್ಲದರಲ್ಲೂ ಡೌನ್ ಆಗ್ತೀವಿ. ಬಟ್ ಇವತ್ತು ನಮ್ಮ ಧೈರ್ಯ ಏನು ಗೊತ್ತಾ?
ನಾನು ಫಿಸಿಕಲಿ ವೀಕ್ ಆದರೂ ಕೂಡ ನನ್ನನ್ನು ಬಲಪಡಿಸುವ ದೇವರು ನನ್ನ ಜೊತೆಗಿದ್ದಾನೆ. ವೆನ್ ಐ ಆಮ್ ವೀಕ್ ಫಿಸಿಕಲಿ, ಐ ನೋ ನನ್ನನ್ನು ಬಲಪಡಿಸುವ ದೇವರು ನನ್ನ ಜೊತೆಗಿದ್ದಾನೆ. ಆ ಜೊತೆಗೆ ಇನ್ನೊಂದು ವಾಕ್ಯದ ಸಂದೇಶಕ್ಕೆ ಮತ್ತೊಂದು ಹೇಳ್ತೀನಿ, ಗಮನಿಸಿ. ಕೆಲವು ಸಾರಿ ನಮ್ಮ ವೀಕ್ನೆಸಸ್, ನಮ್ಮ ಇಲ್ನೆಸ್ ಹೀಲ್ ಆಗದೇ ಇದ್ರೂ ಪರವಾಗಿಲ್ಲ. ಪೌಲ ಹೇಳ್ತಾನೆ, ಅದರ ಮಧ್ಯದಲ್ಲಿ ಜೀವಿಸುವಂತ ಕೃಪೆ ದೇವರು ನಮಗೆ ದಯಪಾಲಿಸಿದ್ದಾನೆ. ಇದೆಯಾ ವಾಕ್ಯ ಹತ್ರ? ನಿಮಗೆ ಗೊತ್ತಲ್ಲ, ಪೌಲ 3 ಸಾರಿ ತನ್ನ ದೇಹದಲ್ಲಿದ್ದಂತಹ ಮುಳ್ಳು ಹೋಗ್ಲಿ, ಥೋರ್ನ್ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಹೀಲಿಂಗ್ ಆಯ್ತಾ? ಇಲ್ಲ. ಚರಿತ್ರೆ ಹೇಳುತ್ತೆ, ಬದುಕಿರುವವರೆಗೂ ಪೌಲ ಲಾಸ್ಟ್ ಸಾಯುವವರೆಗೂ ಆ ಮುಳ್ಳು ಅವರಲ್ಲಿ ಇತ್ತಂತೆ. ವೀಕ್ನೆಸ್ ಇತ್ತು, ಸಿಕ್ನೆಸ್ ಇತ್ತು. ಬಟ್ ಅದೇ ಗಮನಿಸಿ, ರೋಗ ವಾಸಿ ಆಗಬೇಕು, ಮುಳ್ಳು ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರು, ಮುಳ್ಳು ಹೋಗಲಿಲ್ಲ. ಬಟ್ ಆ ಮುಳ್ಳಿನ ಮಧ್ಯದಲ್ಲಿ ಜೀವಿಸುವಂತ ಕೃಪೆ ದೇವರು ಕೊಟ್ಟ. ಅದಕ್ಕೆ ದೇವರು, ನನ್ನ ಕೃಪೆ ನಿನಗೆ ಸಾಕು. ಅಂಡ್ ಅದು ಕೂಡ ಒಂದು ರೀತಿಯಲ್ಲಿ ಹೀಲಿಂಗ್ ನಮಗೆ. ಹಾಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ ಗೊತ್ತಾ, ಎಲ್ಲ ದೇವ ಜನರಿಗೆ ಫಿಸಿಕಲಿ ತಾವು ಹೀಲಿಂಗ್ ಕೊಡ್ಲಿ, ದೇವರು ವಾಸಿ ಮಾಡಲಿ. ಒಂದು ವೇಳೆ ತಾತ್ಕಾಲಕ್ಕೆ ಹೀಲಿಂಗ್ ಆಗದೇ ಇದ್ದರೂ ಸಹಿಸಿಕೊಳ್ಳುವಂತ ಕೃಪೆ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. 25ನೇ ವರ್ಷಕ್ಕೆ ಈ ಕೃಪೆಯೊಂದಿಗೆ ಪ್ರವೇಶ ಮಾಡೋಣ. ಹಾಲೆಲೂಯಾ. ಇಮೋಷನಲ್ ಹೀಲಿಂಗ್ಗೆ ಥ್ಯಾಂಕ್ಸ್, ಫಿಸಿಕಲ್ ಹೀಲಿಂಗ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಓಕೆ, ದ ಥರ್ಡ್ ಹೀಲಿಂಗ್. ಅದೇ ವಾಕ್ಯ ನೀವು ನೋಡ್ರೆ, ಇವನು ಹೇಳ್ತಾನೆ, ನಾನು ಮನೆಯಿಂದ ಹೊರಬಂದು, ಸೊಸೈಟಿಯಿಂದ ಹೊರಬಂದು ತುಂಬ ವರ್ಷಗಳಾಗೋಯ್ತು. ಹಾಗೆ ಇವರು ಹಾಗೇನೆ. ಇನ್ನೊಂದು ರೀತಿ ಮಾತ್ರ ಹೇಳಬೇಕಿದ್ರೆ, ನನ್ನ ಸಂಬಂಧ ಆಲ್ರೆಡಿ ಬ್ರೇಕ್ ಆಗೋಯ್ತು. ಬಿಕಾಸ್ ಅವರಲ್ಲಿ ನಾನಿಲ್ಲಿ. ಓಕೆ, ಅವರಲ್ಲಿ ನಾನಿಲ್ಲಿ. ಸೊ ನಮ್ಮ ರಿಲೇಶನ್ಶಿಪ್ ಏನಾಗಿದೆ? ಬ್ರೇಕ್ ಆಗಿದೆ. ನಮ್ಮ ರಿಲೇಶನ್ಶಿಪ್ ಮಧ್ಯೆ ದೊಡ್ಡ ಅಂತರ ಉಂಟಾಗಿದೆ. ಸೊ ಸಮಾಜಕ್ಕೆ ಹೋಗಾಗ್ತಿಲ್ಲ, ಅಲ್ಲಿರುವಂಥ ಜನರ ಸಂಗಡ ಮಾತಾಡೋಕ್ಕಾಗ್ತಿಲ್ಲ, ನಮ್ಮ ಕುಟುಂಬದವರ ಸಂಗಡ ಮಾತಾಡೋಕ್ಕಾಗ್ತಿಲ್ಲ. ಸೊ ರಿಲೇಶನ್ಶಿಪ್ಸ್ ಎಲ್ಲ ಅಗಲಿ ಹೋಗಿದೆ. ಆದರೆ ಈಗ ಯೇಸು ನನ್ನನ್ನು ವಾಸಿ ಮಾಡಿದ್ದರಿಂದ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೊತ್ತಾ? ನನ್ನ ಸಂಬಂಧವನ್ನು ದೇವರು ಮತ್ತೆ ಗಟ್ಟಿ ಮಾಡಿದ್ದಾನೆ. ಗೆಟಿಂಗ್ ಮೈ ಪಾಯಿಂಟ್? ಸಂಬಂಧಗಳಲ್ಲಿ ದೇವರು ಹೀಲಿಂಗ್ ಕೊಟ್ಟಿದ್ದಾನೆ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ. ನಮ್ಮ ರಿಲೇಶನ್ಶಿಪ್ ಅಲ್ಲಿ ದೇವರು ಹೀಲಿಂಗ್ ಕೊಟ್ಟಿದ್ದಾನೆ. ಸ್ತೋತ್ರ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ, ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ನಮ್ಮ ರಿಲೇಶನ್ಶಿಪ್ ಅಲ್ಲಿ ದೇವರು ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. ನಮ್ಮ ರಿಲೇಶನ್ಶಿಪ್ ಅಲ್ಲಿ ದೇವರು ವಾಸಿ ಮಾಡಿದ್ದಾನೆ. ಹಾಲೆಲೂಯಾ. ಗಂಡ ಹೆಂಡತಿಯ ಮಧ್ಯದಲ್ಲಿ ಸಂಬಂಧ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಸಂಬಂಧ ಎಷ್ಟೋ ಸಾರಿ ಬಿರುಕಾಗಿತ್ತು. ಎಷ್ಟೋ ಸಾರಿ ಕುಟುಂಬನೇ ಬೇಡ, ಮಕ್ಕಳು ಬೇಡ, ಹೆಂಡತಿ ಬೇಡ, ಗಂಡ ಬೇಡ, ತಂದೆ ತಾಯಿ ಬೇಡ, ಯಾರು ಬೇಡ ಅಂತ ಯೋಚನೆ ಮಾಡಿದ ಸಂದರ್ಭಗಳಲ್ಲಿ, ಅಂತ ಸಮಯದಲ್ಲಿ ದೇವರು ನಮ್ಮನ್ನ ಮತ್ತೆ ಮತ್ತೆ ತಟ್ಟಿ ಎಬ್ಬಿಸಿ, ಇಲ್ಲ ಮಗನೇ ಸಂಬಂಧ ಮುಖ್ಯ ಅಂತ ಹೇಳಿ ನಮ್ಮನ್ನ ವಾಸಿ ಮಾಡಿ ಇದುವರೆಗೂ ಕರೆತಂದ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ದೇವರೇ, ನಾವು ಬಂದದ್ದಲ್ಲ ನೀವು ನಮ್ಮನ್ನ ಕರ್ಕೊ ಬಂದಿದ್ದು, ನಾವು ನಿಂತದ್ದಲ್ಲ ನೀವು ನಮ್ಮನ್ನ ನಿಲ್ಲಿಸಿದ್ದು, ನಾವು ಹೊಂದಿದ್ದಲ್ಲ ನೀವು ನಮಗೆಲ್ಲವನ್ನ ಕೊಟ್ಟ ದೇವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಈ ಸಮಯದಲ್ಲಿ ಸೈತಾನ ರಾಜ್ಯವನ್ನು ನೋಡಿ ನೀವು ಹೇಳ್ರಿ, ನನ್ನ ಕುಟುಂಬವನ್ನು ಬ್ರೇಕ್ ಮಾಡಕ್ಕೆ ನೀನು ಎಷ್ಟು ಸಾರಿ ಪ್ಲಾನ್ ಮಾಡಿದ್ದೆ, ನನ್ನ ಸಂಬಂಧವನ್ನು ಹಾಳು ಮಾಡಕ್ಕೆ ಎಷ್ಟು ಪ್ಲಾನ್ ಮಾಡಿದ್ದೆ. ಇವತ್ತು ಬೆಳಗ್ಗೆ ಧೈರ್ಯವಾಗಿ ಹೇಳ್ತೀನಿ, ಇಲ್ಲ, ಆ ಸಂಬಂಧ ಗಟ್ಟಿ ಆಯ್ತೆ ವಿನಃ ಅದು ಮುರಿಯುವುದಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಯೇಸು ನನ್ನನ್ನು ವಾಸಿ ಮಾಡಿದ್ದಾನೆ. ಇವತ್ತು ಬೆಳಗ್ಗೆ ಈ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾವುದಾದರೂ ಕುಟುಂಬ, ಯಾವುದಾದ್ರೂ ಸಂಬಂಧ, ಯಾವುದಾದ್ರೂ ಏನೋ ಚರ್ಚ್ ಸಭೆ ವಿಶ್ವಾಸಗಳ ಮಧ್ಯೆಯಲ್ಲಿ ಸಂಬಂಧ, ಪಾಸ್ಟರ್ ಬಿಲಿವರ್ಸ್ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ, ಇದನ್ನ ಬಿರುಕು ಹುಟ್ಟಿಸುವುದಕ್ಕೆ ಪ್ರಯತ್ನ ಮಾಡುವಂತ ದುರಾತ್ಮ ಶಕ್ತಿಗೆ ಇವತ್ತು ಮಧ್ಯಾಹ್ನ ನಾನು ಸವಾಲು ಕೊಡ್ತಾ ಇದ್ದೀನಿ. ಅದು ಇನ್ನು ಮುಂದೆ ನಡೆಯೋದಿಲ್ಲ. ಯಾಕೆಂದ್ರೆ ದೇವರು ಸಂಬಂಧಗಳನ್ನ ಕಟ್ಟಿದ್ದಾನೆ, ದೇವರು ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ಯೇಸು ಸ್ವಾಮಿ ಹತ್ತಿರ ಬಂದಂತ ಈ ಕುಷ್ಠರೋಗಿ ಹೇಳ್ತಾನೆ, ಒಬ್ಬ
ನನ್ನ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಎಲ್ಲ ಬ್ರೇಕ್ ಆಗಿತ್ತು, ನನ್ನ ಸಂಬಂಧಗಳೆಲ್ಲ ಮುರಿದು ಹೋಗಿತ್ತು. ಆದರೆ ಈಗ ಆ ಸಂಬಂಧವನ್ನು ವಾಪಸ್ ಕಟ್ಟಿಕೊಟ್ಟದ್ದು ಯೇಸು. ನಾನು ಹೇಗೆ ಅವರಿಗೆ ಥ್ಯಾಂಕ್ಸ್ ಹೇಳದೇ ಇರಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳೇ, ನಾವು ಒಬ್ಬೊಬ್ಬರಾಗಿ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮ್ಮ ರಿಲೇಷನ್ಶಿಪ್ಸನ್ನು ದೇವರು ಗಟ್ಟಿ ಮಾಡುತ್ತಲೇ ಇದ್ದಾನೆ. ಹಲ್ಲೆಲೂಯಾ. ಸಮಸ್ಯೆಗಳು ಬರಲಿಲ್ಲ, ಬಂದಿತ್ತು. ತೊಂದರೆಗಳು, ಬೇಕಾದಷ್ಟು ತೊಂದರೆಗಳಿದ್ದವು, ಎಂತೆಂಥ ಸಮಸ್ಯೆಗಳು ಬಂದು. ಬಟ್ ಅವುಗಳ ಮಧ್ಯದಲ್ಲಿ ಇನ್ನೂ ಬಲವಾಗಿ ನಿಲ್ಲೋದಕ್ಕೆ ಕಾರಣ ಅವರು. He is the one. Now we got how deep the deliverance of God. ದೇವರ ಬಿಡುಗಡೆ ಎಷ್ಟು ಆಳವಾದ್ದು ಗೊತ್ತಾ? ಇಮೋಷನಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಇರುವಂಥ ಹೀಲಿಂಗ್. ಈ 3 ಹೀಲಿಂಗನ್ನು ದೇವರು ಕೊಟ್ಟ ಮೇಲೆ ನೀವು ಹೇಳ್ರಿ, ಕುಷ್ಠರೋಗಿ ವಾಪಸ್ ಹೋಗೋಕ್ಕಾಗತ್ತಾ? ಹಾಗಿದ್ರೆ ಉಳಿದ 9 ಜನರಿಗೆ ಹೀಲಿಂಗ್ ಆಗಿಲ್ವಾ? ಅದು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಆಗಿರುತ್ತೆ. ಮೇ ಬಿ ಅವರು ಫಿಸಿಕಲ್ ಹೀಲಿಂಗ್ ಬಗ್ಗೆ ಹೆಚ್ಚು ಯೋಚನೆ ಮಾಡಿರ್ತಾರೇನೋ. ಬಟ್ ಇವನು ಹೇಳ್ತಾನೆ, ಎಸ್ ನಾವು ಇಲ್ಲಿ ಕಲಿಬೇಕಾದ ಇನ್ನೊಂದು ದೊಡ್ಡ ಆತ್ಮಿಕ ಪಾಠ ಇದೆ. ಸಮಸ್ಯೆ ಬಂದಾಗ, ಅಗತ್ಯ ಬಂದಾಗಲೂ ಯೇಸು ಈ 10 ಜನರಿಗೆ, ರೋಗ ಇದ್ದಾಗ, ಕುಷ್ಠರೋಗ ಇದ್ದಾಗ ಈ 10 ಜನರಿಗೆ ಯಾರು ಬೇಕಾಗಿತ್ತು? ಯೇಸು. ಆದರೆ ಬಿಡುಗಡೆ ಆದಮೇಲೆ 9 ಜನರಿಗೆ ಯೇಸು ಬೇಡ, ಒಬ್ಬನಿಗೆ ಮಾತ್ರ ಯೇಸು ಸಾಕು. ಹಲ್ಲೆಲೂಯಾ. ಇವತ್ತು ದೇವರು ನನಗೆ ಕೇಳೋ ಪ್ರಶ್ನೆ ಏನು ಗೊತ್ತಾ? ನೀನು ಅಗತ್ಯ ಇದ್ದಾಗ ನನ್ನ ಬಳಿಗೆ ಬಂದೆ, ನಾನು ನಿನಗೆ ಸಹಾಯ ಮಾಡಿದೆ. ಬಿಡುಗಡೆ ಆದಮೇಲೆ ನೀನು ನನ್ನಿಂದ ದೂರ ಹೋಗ್ತಿದ್ದೀಯಾ? 2024 ಮುಗಿಯುವಾಗ ನಮ್ಮ ಪ್ರಾರ್ಥನೆ, ಇಲ್ಲ ಸ್ವಾಮಿ, ಅಗತ್ಯ ಸಂಧಿಸಲ್ಪಟ್ಟರು ಸಂಧಿಸಲ್ಪಡದೇ ಇದ್ದರು ನೀವೇ ನನಗೆ ಎಲ್ಲ. ಹಲ್ಲೆಲೂಯಾ. ನನ್ನ ಸಮಸ್ಯೆ ಪರಿಹಾರ ಆದರೂ ಪರಿಹಾರ ಆಗದೇ ಇದ್ದರು ನೀವೇ ನನಗೆ ಸರ್ವಸ್ವ. ಅದರಿಂದ ಡೆಲಿವರೆನ್ಸ್ ಆಗೋದಕ್ಕಿಂತ ಮೊದಲು ಯೇಸು ಬೇಕು, ಡೆಲಿವರೆನ್ಸ್ ಆದಮೇಲೆ ಯೇಸು ಬೇಡ ಎಂಬುದಾಗಲ್ಲ. ಡೆಲಿವರೆನ್ಸ್ ಆಗೋ ಮೊದಲು ಯೇಸು ಬೇಕು, ಡೆಲಿವರೆನ್ಸ್ ಆದಮೇಲೆನೂ ಯೇಸುವೇ ಬೇಕು ನಮಗೆ. ಆ್ಯಂಡ್ ದಟ್ ವಾಸ್ ಅ ಡಿಸಿಷನ್ ಆಫ್ ದ ಒನ್ ಲೆಪರ್. ಒಬ್ಬ ಕುಷ್ಠರೋಗಿ ವಾಸಿ, ಅವನ ತೀರ್ಮಾನ ಅದಾಗಿತ್ತು. ಬಿಡುಗಡೆಗಿಂತ ಮೊದಲು ನನಗೆ ಯೇಸು ಬೇಕು, ಬಿಡುಗಡೆ ಆದಮೇಲೆನೂ ನನಗೆ ಯೇಸು ಬೇಕು. ಹಲ್ಲೆಲೂಯಾ. ದ ಡೆಪ್ತ್ ಆಫ್, ಇವತ್ತು ಬೆಳಗ್ಗೆ ನಮ್ಮ ಆಶೀರ್ವಾದಗಳ ಆಳವನ್ನು ನೆನೆಸಿದಾಗ ನಮ್ಮ ಹೃದಯ, ನಮ್ಮ ಬಾಯಿ ಮೌನವಾಗಿರೋದಿಲ್ಲ. ಹೃದಯದಲ್ಲಿ ದೇವರಿಗೆ ಸ್ತುತಿ ಬರುತ್ತಲೇ ಇರ್ತದೆ, ಉಪಕಾರ ಸ್ಮರಣೆ ಮಾಡ್ತಾನೆ ಇರ್ತೀವಿ. ಸೊ ಈ ಸಮಯದಲ್ಲಿ ಉಪಕಾರ ಸ್ಮರಣೆ ಮಾಡೋದಕ್ಕೆ ನಾವು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋಣ. ನಾನು ಬೇಗವಾಗಿ ಮುಗಿಸ್ತೇನೆ. ಹಲ್ಲೆಲೂಯಾ. ನಾವು ಗಮನಿಸಿ, ಇದೇ ಕುಷ್ಠರೋಗಿ ನೀವು ಕೇಳಿದ್ರೆ ಅವನು ಹೇಳ್ತಾನೆ, ಇಫ್ ಯು ರೀಡ್ ಚಾಪ್ಟರ್ 17, 17ನೇ ಅಧ್ಯಾಯ 17ನೇ ವಾಕ್ಯ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ? ಗಮನಿಸಿದ್ದೀರಾ? ಈ ಅನ್ಯ ವ್ಯಕ್ತಿ, ಈ ಅನ್ಯ ಮನುಷ್ಯನೇ ಹೊರತು ಬೇರೆ ಯಾರೂ ಬರಲಿಲ್ವೇ ಥ್ಯಾಂಕ್ಸ್ ಹೇಳೋದಕ್ಕೆ? ಸ್ತೋತ್ರ. ಅರ್ಥ, ಈ ಕುಷ್ಠರೋಗಿ ತನ್ನ ಜೀವಿತದಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮೊದಲ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದ. ಪ್ರಯಾರಿಟಿ ಆಫ್ ಹಿಸ್ ಲೈಫ್ ಈ ಇನ್ಸಿಡೆಂಟಲ್ಲಿ ವಾಸ್ ಗಿವಿಂಗ್ ಥ್ಯಾಂಕ್ಸ್ ಟು ಗಾಡ್. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಅವನ ಜೀವನದ ಆದ್ಯತೆಯಾಯಿತು. ಗಮನಿಸಿ, ಯಾರು ದೇವರಿಗೆ ಕೃತಜ್ಞತೆ ಸೋಡೋದಕ್ಕೆ ಮೊದಲ ಸ್ಥಾನ, ಅದಕ್ಕೆ ಆದ್ಯತೆ ಕೊಡ್ತಾರೋ ಅಂಥವರಿಗೆ ಹೀಲಿಂಗನ್ನು ದೇವರು ಜನರಿಗೆ ತಿಳಿಯಪಡಿಸುತ್ತಾನೆ. ಐ ವಾಂಟ್ ಯು ಟು ರೀಡ್ ದಟ್ ವರ್ಸ್ 17 ವರ್ಸ್ 19. 19ನೇ ವಾಕ್ಯ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ. ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಹಾಗಿದ್ರೆ ಇವನಿಗೆ ಹೆಂಗೆ ಸ್ವಾಸ್ಥ್ಯ ಆಯಿತು? ವಾಟ್ ವಾಸ್ ದ ಕಾಸ್ ಆಫ್ ಹಿಸ್ ಹೀಲಿಂಗ್, ರೀಸನ್ ಫಾರ್ ಹಿಸ್ ಹೀಲಿಂಗ್? ಯೇಸು ಸ್ವಾಮಿ ಹೇಳ್ತಾರೆ, ಅವನು ಯೇಸುವಲ್ಲಿ ಇಟ್ಟಂತಹ ನಂಬಿಕೆ. ಹಲ್ಲೆಲೂಯಾ. ನೋಡಿದ್ರ, ಈ ಮನುಷ್ಯನಿಗೆ, ಈ ಕುಷ್ಠರೋಗಿಗೆ ಎಲ್ಲ ರೀತಿಯಲ್ಲಿ ಹೀಲಿಂಗ್. ಆದ್ದರಿಂದ ಅವನು ಹೇಳ್ತಾನೆ, ನನಗೆ ದೇವರಿಗೆ ಕೃತಜ್ಞತೆ ಹೇಳದಿರೋದಕ್ಕೆ ಸಾಧ್ಯವಲ್ಲ, ಹೇಳಲೇಬೇಕು ಅನ್ನುವಂಥದ್ದು. ಅಪೊಸ್ತಲನಾದ ಪೌಲನಿಗೆ ಕೇಳಿ ನೋಡ್ರಿ, ಯಾಕೆ ನಾವು ಥ್ಯಾಂಕ್ಸ್ ಹೇಳಬೇಕು? ವೈ, ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಬೇಗ 1-2 ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 5. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಬೇಗ ಬರ್ತೀರಾ? 5ನೇ ಅಧ್ಯಾಯ, ರೀಡ್ ವರ್ಸ್ 20, 20ನೇ ವಾಕ್ಯ. ಕೀರ್ತನೆ ಹಾಡುತ್ತಾ, ಎಫೆಸ 5:20, ಕೀರ್ತನೆ ಹಾಡುತ್ತಾ. ಸ್ತೋತ್ರ.
ಯಾವುದಕ್ಕೋಸ್ಕರ? ಎಲ್ಲ ಕಾರ್ಯಗಳಿಗೋಸ್ಕರ. ಸಾಕು ಎಲ್ಲ ಕಾರ್ಯಗಳು. ಆ ಎಲ್ಲ ಅನ್ನುವ ಪದಲ್ಲೇ ಎಲ್ಲ ಬಂದ್ಬಿಟ್ಟಿದೆ ಈಗ. ಸೊ ಇವತ್ತು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಎಲ್ಲ ಕಾರ್ಯಗಳಿಗೋಸ್ಕರ. ಪರ್ಟಿಕ್ಯುಲರ್ ಆಗಿ ನಾನು 3 ವಿಷಯ ನಿಮ್ಗೆ ಹೇಳಿದೆ. ಅದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಾರ್ಯಗಳಿಗೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಫಸ್ಟ್ ಯಾವುದು ಆ ಕಾರ್ಯಗಳು? ಬೇಗ ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಒಂದು, ದೇವರ ಸಾನ್ನಿಧ್ಯಕ್ಕೆ ಪ್ರವೇಶ ಮಾಡುವಂತೆ ನಮಗೆ ಸಹಾಯ ಮಾಡಿದ್ದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಎವ್ರಿ ಡೇ ನಾವು ದೇವರ ಸಾನ್ನಿಧ್ಯಕ್ಕೆ ಪ್ರವೇಶ ಮಾಡೋದಕ್ಕೆ ಆಕ್ಸೆಸ್ ಅನ್ನ ಕೊಟ್ಟದಕ್ಕಾಗಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಂತರ ದೇವರು ತನ್ನ ಉದ್ದೇಶದ ಕಡೆಗೆ ನನ್ನನ್ನು ಸೇರಿಸಿದ್ದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಎಲ್ಲ ಇಲ್ಲಿದ್ದೀರಾ? 2024ರಲ್ಲಿ ನಮ್ಮನ್ನು ದೇವರು ತನ್ನ ಉದ್ದೇಶಕ್ಕೆ ಸೇರಿಸಿದ್ದಾನೆ. ಅದಕ್ಕಾಗಿ ಬೆಳಗ್ಗೆ ನಾವೇನ್ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುವಂಥ ಇನ್ನೊಂದು ಕಾರಣ, ನಾನು ದೇವರಿಗೆ ಥ್ಯಾಂಕ್ಸ್ ಕೊಡೋದಕ್ಕೆ ಇನ್ನೊಂದು ಕಾರಣ, ನನ್ನ ಭರವಸೆ ಹುಸಿಯಾಗಲಿಲ್ಲ. ನಾನು ದೇವರಲ್ಲಿಟ್ಟ ನಂಬಿಕೆ ವ್ಯರ್ಥವಾಗಲಿಲ್ಲ. ನಾನು ದೇವರಲ್ಲಿ ಭರವಸೆ ಇಟ್ಟದ್ದರಿಂದ ನಾನು ಎದ್ದು ನಿಂತಿದ್ದೇನೆ. ಅದನ್ನೇ ಕೀರ್ತನೆಗಾರನು ಹೇಳಿದ್ದು. ಕೆಲವು ರಥಗಳಲ್ಲಿ, ಕೆಲವರು ಕುದುರೆಗಳಲ್ಲಿ ಭರವಸೆ ಇಟ್ಟರು, ನಾನಾದರೂ ದೇವರಲ್ಲಿ ಭರವಸೆ ಇಟ್ಟೆ. ನಾನು ದೇವರಲ್ಲಿ ಭರವಸೆ ಇಟ್ಟದ್ದರಿಂದ ಅವರೆಲ್ಲ ಬಿದ್ದು ಹೋದಾಗ ನಾನು ಎದ್ದು ನಿಂತಿದ್ದೇನೆ. ಹಲ್ಲೆಲೂಯಾ. ಯಾಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ? ನಾವು ದೇವರಲ್ಲಿ ಇಟ್ಟಂತ ಭರವಸೆ ಸುಳ್ಳಾಗಲಿಲ್ಲ, ಹುಸಿಯಾಗಲಿಲ್ಲ. ದೇವರು ನಮ್ಮನ್ನ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಕಾರಣ ಯಾಕೆ ಇದೆಲ್ಲ ಪೌಲನ ಪತ್ರಿಕೆಯಲ್ಲಿ ಕಾಣುವಂಥದ್ದು. ಯಾಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ? ಇನ್ನೊಂದು ಕಾರಣ, ಪೌಲ ಹೇಳ್ತಾನೆ, ನನ್ನಲ್ಲಿದ್ದ ಚಿಂತೆ ಹೊರ ಹೋಗಿ ಸಮಾಧಾನ ಬರೋದಕ್ಕೆ ಕಾರಣ ಥ್ಯಾಂಕ್ಫುಲ್ನೆಸ್. ಹಲ್ಲೆಲೂಯಾ. ನೀವೆಷ್ಟು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀರೋ, ನಮ್ಮೊಳಗಿರುವಂತ ಆಂಗ್ಸೈಟಿ ಇದೆಯಲ್ಲ, ಚಿಂತೆ ಇದೆಯಲ್ಲ, ಇದು ಹೊರ ಹೋಗುತ್ತೆ, ಸಮಾಧಾನ ಒಳಗಡೆ ಬರುತ್ತೆ. ಈಗ ನೀವು ಹೇಳ್ರಿ, 24ನೇ ಇಸ್ವಿಯಲ್ಲಿ ಸಮಾಧಾನ ದೇವರು ಕೊಟ್ಟ ಇಲ್ವಾ? ಆಂಗ್ಸೈಟಿ ಇತ್ತು, ಚಿಂತೆಗಳಿತ್ತು, ವಿಚಾರಗಳಿತ್ತು, ಎಲ್ಲ ಇದ್ದವು. ಇವೆಲ್ಲ ಇದ್ದಾಗಲೂ ಯಾರಿಗೂ ಕೊಡಲಾಗದ ಸಮಾಧಾನ ದೇವರು ನಮ್ಮ ಹೃದಯ ಕೊಟ್ಟಿದ್ದಾನೆ. ಅದಕ್ಕೆ ನಾವೇನ್ ಮಾಡಬೇಕು? ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಪ್ಪ. ಹಲ್ಲೆಲೂಯಾ. ಸಮಾಧಾನದ ಹಿಂದೆ ಲೋಕ ಹೋದಾಗ ನಮ್ಮನ್ನ ಹುಡುಕಿ ಸಮಾಧಾನ ಬಂತು ನೋಡ್ರಿ, ಅಲ್ವಾ? ಲೋಕದವರು ಸಮಾಧಾನ ಎಲ್ಲಿ ಸಿಗುತ್ತೆ ಹುಡುಕೊಂಡು ಹೋಗ್ತಿದ್ದಾರೆ. ಬಟ್ ನಮಗೆ ಯೇಸು ಸ್ವಾಮಿ ಹೇಳಿದರೆ, ನಾನೇ ನಿಮಗೆ ಸಮಾಧಾನ ಕೊಟ್ಟಿದ್ದೇನೆ, ಅದು ಶಾಶ್ವತವಾದ ಸಮಾಧಾನವಾಗಿರುತ್ತೆ. ಸೊ ಗಿವ್ ಥ್ಯಾಂಕ್ಸ್ ಫಾರ್ ದ ಪೀಸ್ ಇನ್ಸ್ಟೆಡ್ ಆಫ್ ಆಂಗ್ಸೈಟಿ. ಹಲ್ಲೆಲೂಯಾ. ಮುಗ್ದಿಲ್ಲ. ನಾವು ದೇವರಿಗೆ ಥ್ಯಾಂಕ್ಸ್ ಕೊಡೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಇದು ಯಾಕೆ ನಡೆಯುತ್ತಿದೆ ಅಂತ ಗೊತ್ತಾಗದೇ ಇದ್ದಾಗಲೂ, ವೈ ಇಟ್ಸ್ ಹ್ಯಾಪನಿಂಗ್ ಟು ಮೈ ಲೈಫ್, ಇನ್ ಮೈ ಲೈಫ್, ನನ್ನ ಜೀವಿತದಲ್ಲಿ ಯಾಕೆ ನಡೀತಿದೆ, ಯಾಕೆ ಇದಾಗ್ತಾ ಇದೆ ಎಂಬುದಾಗಿ ಗೊತ್ತಾಗದೇ ಇದ್ದಾಗಲೂ ದೇವರು ನಮ್ಮನ್ನ ಕೈ ಬಿಡಲಿಲ್ಲ. ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ನಾನು ಮೊದಲೇ ಹೇಳಿದೆ, ಈ ಸಂಡೇ ಥ್ಯಾಂಕ್ಸ್ ಗಿವಿಂಗ್ ಸಂಡೇ. ಇದೆಲ್ಲ ನಾವು ಕೇಳುವಾಗಲೇ ಹೃದಯದಲ್ಲಿ ಥ್ಯಾಂಕ್ಸ್ ಬರ್ತಾ ಇರ್ತಲ್ವಾ? ದೇವರೇ, ನನ್ನ ಲೈಫಲ್ಲಿ ಇಂಥದ್ದೆಲ್ಲ ನಡೆದೋಯ್ತು ನೋಡ್ರಿ, ಇಂಥದ್ದೆಲ್ಲ ಆಗೋಯ್ತು, ನನಗೆ ಗೊತ್ತಿಲ್ಲ ಯಾಕೆ ಆಯ್ತು ಅಂತ. ಬಟ್ ನಾನು ರಿಲ್ಯಾಕ್ಸ್ ಆಗಿದ್ದೆ. ಯಾಕೆ? ದೇವರು ನನಗೆ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ತಾನೇ ಕೀರ್ತನೆಗಾರನು ಹೇಳಿದ್ದು, ಪರ್ವತಗಳು ಅಲ್ಲ ಕಲ್ಲೋಲವಾದರೆ, ಸಮುದ್ರ ಅಲ್ಲ ಕಲ್ಲೋಲವಾದರೇನು, ಪರ್ವತಗಳು ಸಮುದ್ರದೊಳಗಡೆ ಬಿದ್ದರೇನು, ನಾನು ಯಾವುದಕ್ಕೂ ಹೆದರೋದಿಲ್ಲ. ದೇವರು ನನ್ನ ಆಶ್ರಯ ದುರ್ಗವಾಗಿದ್ದಾನೆ. ಗಾಡ್ ಈಸ್ ಮೈ ರೆಫ್ಯೂಜ್. ಯಾಕೆ ನಡೀತಾ ಇತ್ತು ಗೊತ್ತಿಲ್ಲ, ಯಾಕೆ ಹಿಂಗಾಯ್ತು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ದೇವರಲ್ಲಿ ಭರವಸೆ ಇಟ್ಟದ್ದರಿಂದ ನನಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕಡೆಯದಾಗಿ ನಾವೆಷ್ಟು ದೇವರಿಗೆ ಈ ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಸ್ತೋತ್ರ. ನಾವು ಯಾವಾಗ ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರ ಕಡೆಗೆ ನಾವು ಲಕ್ಷ್ಯವಿಟ್ಟೆವು, ವೆನ್ ವಿ ನೋ ಫೋಕಸ್, ದೇವರ ಕಡೆಗೆ ಅಟೆನ್ಷನ್ ಫೋಕಸ್ ಕೊಟ್ಟಿದ್ದೆವು, ಅದು ಯಾವುದು ಇದುವರೆಗೂ ಲಜ್ಜೆಗೆಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಯಾವಾಗ ನಾವು ದೇವರ ಕಡೆಗೆ ಫೋಕಸ್ ಮಾಡಿದ್ದೆವು, ಯಾವುದೊಂದು ನಮಗೆ ಲಜ್ಜಾಸ್ಪದವಾಗಿ ಆಗಲಿಲ್ಲ. ಆದ್ದರಿಂದ ನಾನು ದೇವರಿಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ. ಮುಗಿಸ್ಲ. ತುಂಬ ವಿಚಾರಗಳಿವೆ. ಇವತ್ತು ಬೆಳಗ್ಗೆ ಅಥವಾ ಈ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ.
ಹೇಗೋ ಏನೇನೋ ಆಗಬೇಕಾಗಿತ್ತು, ಎಂಥದೆಲ್ಲ ನಡಿಬೇಕಾಗಿತ್ತು. ಬಟ್ ಅವಾಗೆಲ್ಲ ಮಧ್ಯದಲ್ಲಿ ನಾವು ಸರಾಗವಾಗಿ ಈ 29ನೇ ತಾರೀಕುವರೆಗೂ ನಾವು ಬಂದಿದ್ದೇವೆ. ಒಂದೇ ಮಾತು, ಜೀಸಸ್ ಥ್ಯಾಂಕ್ ಯು. ಒಂದೇ ಮಾತು, ಥ್ಯಾಂಕ್ ಯು. ಬೇರೆ ಏನಿಲ್ಲ ನಮಗೆ. ವಂದನೆಗಳು ಸ್ವಾಮಿ, ಕೃತಜ್ಞತೆ ಅಪ್ಪ. ಮತ್ತೊಮ್ಮೆ ಹೇಳ್ತೀನಿ, ನಾವು ಬಂದದ್ದಲ್ಲ, ದೇವರು ನಮ್ಮನ್ನು ಇದುವರೆಗೆ ಕರ್ಕೊಂಡೇ ಬಂದದ್ದು. ನಾನು ನಿಂತದ್ದಲ್ಲ, ದೇವರು ನನ್ನನ್ನು ನಿಲ್ಲಿಸಿತು. ಹಾಲೆಲೂಯ. ಏನಾದರೂ ನಮಗೆ ಕೈಗೆ ದೇವರು ಕೊಟ್ಟರೆ ನಾನು ಸಂಪಾದಿಸಿದಲ್ಲ, ದೇವರು ನನ್ನ ಕೈಗೆ ಕೊಟ್ಟದ್ದದು. ಇಸ್ ದ್ಯಾಟ್? ಹಾಗಿದ್ದರೆ ನಮಗೇನು ಕೊಡೋಕ್ಕಿದೆ? ಓನ್ಲಿ ಥ್ಯಾಂಕ್ಸ್. ಎಲ್ಲ ಕಣ್ಣುಗಳು ದೇವರ ಸನ್ನಿಧಿ ಮುಚ್ಚಲ್ಪಡ.